ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗದಲ್ಲಿ ನಾವೆಲ್ಲರೂ ಸಾಗೋಣಮ್ಮ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವೋನ್ನತನೇ, ಮಹೋನ್ನತನೇ, ಪರಿಶುದ್ಧನೇ, ಪರಲೋಕದಲ್ಲಿರುವ ತಂದೆಯಾದ ನಮ್ಮ ದೇವರೇ, ನೀವೊಂದು ಪವಿತ್ರವಾದ ಪರಿಶುದ್ಧವಾದ ನಾಮಕ್ಕೆ ಘನವಂದನೆಗಳನ್ನು ಸಲ್ಲಿಸ್ತೇವಪ್ಪ ಸ್ವಾಮಿ ದೇವ. ಹೌದು ದೇವ, ಎಲ್ಲೂ ಹುಟ್ಟಿ ಎಲ್ಲೂ ಬೆಳೆದಿರುವಂತ ನಮ್ಮನ್ನು ತಂದೆ ನಿಮ್ಮ ಪ್ರೀತಿಯ ಮೂಲಕ, ನಿಮ್ಮ ವಾಕ್ಯದ ಮೂಲಕ ನಮ್ಮೆಲ್ಲರನ್ನೂ ನೀವು ಒಂದು ಕೃಪದಲ್ಲಿಟ್ಟುಕೊಂಡು ತಂದೆ ಕಾಪಾಡಿ ದೇವ, ರಾತ್ರಿ ವೇಳೆ ಸಮಯದಲ್ಲಿ ಸುಖಕರವಾದಂತ ನಿದ್ದೆಯನ್ನು ದಯಪಾಲಿಸಿ ಉದಯ ಕಾಲ ವೇಳೆ ಸಮಯದಲ್ಲಿ ತಂದೆ ನಿಮ್ಮ ಪ್ರೀತಿಯಲ್ಲಿ ಪಾಲಿಭಾಗಸ್ಥರಾಗಿ ನಿಮ್ಮ ವಾಕ್ಯದ ಮೂಲಕ ನಮ್ಮ ನಡತೆಗಳನ್ನು ಸರಿಪಡಿಸಿಕೊಂಡು ಈ ಭೂಮಿ ಮೇಲೆ ಇರೋ ತನಕ ತಂದೆ ಸ್ವಲ್ಪ ದಿನ ನಿನ್ನನ್ನು ಸ್ತುತಿಸಬೇಕು, ಮಹಿಮೆ ಪಡಿಸಬೇಕು, ಮರಣಿಸಿ ನಿಮ್ಮ ಬಳಿಗೆ ಬರಬೇಕು ಎಂಬ ಆಲೋಚನೆ ಉಳ್ಳಂತ ಸಂಗತಿಗಳನ್ನು ಧ್ಯಾನಿಸುವುದಕ್ಕೂ ಒಳ್ಳೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮಗೆ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳು, ಸ್ತುತಿಗಳನ್ನು ಸಲ್ಲಿಸುವುದನ್ನಪ್ಪ ತಂದೆ. ಹೌದು ದೇವ, ನಿಮ್ಮ ಸಂದೇಶವನ್ನು ಕೇಳುವಂತ ನಿನ್ನ ಮಕ್ಕಳನ್ನು ನಿನ್ನ ಕೈಗೊಚ್ಚಿಕೊಡ್ತದೆ, ಹೇಳುವಂತ ನನ್ನನ್ನು ನಿನ್ನ ಕೈಗೊಚ್ಚಿಕೊಡ್ತದೆ ತಂದೆ. ಈ ಒಂದು ಪ್ರಾರ್ಥನೆ ನಿನ್ನ ಮುದ್ದು ಮಗನಾದ ನಮ್ಮ ಲೋಕರಕ್ಷಕನಾದ ಪರಿಶುದ್ಧ ನಾಮದಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಪ್ರಾರ್ಥನೆ ಸಮರ್ಪಿಸಿ ತಿಳಿದುಕೊಳ್ತದ್ರಪ್ಪ ತಂದೆ. ಆಮೇನ್. ಪ್ರೇರಾರಂತ ದೇವ್ರ ಮಕ್ಕಳರ ಸರಸರವೇ ಎಲ್ರಿಗೂ ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭಾಭಿವಂದನೆಗಳನ್ನು ತಲುಪಿಸ್ತಾ ಇದ್ದೀನಿ. ಪ್ರೇರಾರಂತ ದೇವ್ರ ಮಕ್ಕಳರ ಈ ಒಂದು ಉದಯ ಕಾಲ ವೇಳೆ ಸಮಯದಲ್ಲಿ ದೇವರು ನಿಜವಾಗಲು ನಿಮ್ಮೊಟ್ಟಿಗೂ ನನ್ನನ್ನು ಈ ಒಂದು ಸೇರಿಸಿ ಮತ್ತೊಂದ್ಸರಿ ನಿಮ್ಮೆಲ್ಲರನ್ನು ಜೊತೆ ಮಾತಾಡುವುದಕ್ಕೂ ದೇವರ ಪ್ರೀತಿಯನ್ನು ಹಂಚಿಕೊಳ್ಳುವುದಕ್ಕೂ ದೇವರ ಅವಕಾಶ ಮಾಡಿಕೊಟ್ಟದಕ್ಕಾಗಿ ದೇವರಿಗೆ ಮತ್ತೊಂದ್ಸರಿ ಹೃದಯಪೂರ್ವಕವಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ಉದಯ ಕಾಲ ವೇಳೆ ಸಮಯದಲ್ಲಿ ನಾವು ಆಲೋಚನೆ ಮಾಡುವಂತ ಅಂಶ ಯಾವುದಂದ್ರೆ ಪ್ರೇರೆ, ಯಾರು ಯಾರಿಗೋಸ್ಕರ ಆಲೋಚಿಸುತ್ತಿದ್ದಾರೆ? ನಮ್ಮ ಯಾರು ಯಾರಿಗೋಸ್ಕರ ಆಲೋಚಿಸುತ್ತಿದ್ದಾರೆ? ಮೃತರು ಸಜೀವರಿಗೋಸ್ಕರವೋ, ಸಜೀವರು ಮೃತರಿಗೋಸ್ಕರವೋ ಎಂಬ ಅಂಶವನ್ನು ಕುರಿತು ಸ್ವಲ್ಪ ವಿಷಯಗಳನ್ನು, ಕೆಲವು ಸಂಗತಿಗಳನ್ನು ನಾವು ಆಲೋಚನೆ ಮಾಡೋಣ ಪ್ರೇರಾರಂತ ದೇವರ ಮಕ್ಕಳ. ಯಾಕಂದ್ರೆ ಈ ಭೂಮಿ ಮೇಲೆ ಬದುಕುವ ಪ್ರತಿಯೊಬ್ಬ ಮನುಷ್ಯನನ್ನು ನೋಡುತ್ತಿದ್ರೆ ಪ್ರೇರಾಗಿರುವಂತ ದೇವ್ರ ಮಕ್ಕಳರ, ಈ ಭೂಮಿ ಮೇಲೆ ಜೀವಿಸುವ ಪ್ರತಿ ಒಬ್ಬರು ತನಗೋಸ್ಕರ ಆಲೋಚನೆ ಮಾಡ್ತಾನ, ತನ್ನ ಹೆಂಡತಿಗೋಸ್ಕರ ಆಲೋಚನೆ ಮಾಡ್ತಾನ, ತನ್ನ ಮಕ್ಕಳಿಗೋಸ್ಕರ ಆಲೋಚನೆ ಮಾಡ್ತಾನ. ಪ್ರೇರ ಪುರುಷನಾದರೆ ಸ್ತ್ರೀಯಾದ್ರೆ ಗಂಡನಿಗೋಸ್ಕರ ಆಲೋಚನೆ ಮಾಡ್ತಾಳೆ, ಮಕ್ಕಳಿಗೋಸ್ಕರ ಆಲೋಚನೆ ಮಾಡ್ತಾಳೆ. ಪ್ರೇರ ಗಂಡ ಹೆಂಡತಿ ಸೇರಿ ಮಕ್ಕಳಿಗೋಸ್ಕರ ಆಲೋಚನೆ ಮಾಡ್ತಾರ ಮತ್ತು ಮಕ್ಕಳ ಮದುವೆಗೋಸ್ಕರ ಆಲೋಚನೆ ಮಾಡ್ತಾರ. ತದನಂತರನೇ ಮಕ್ಕಳಿಂದ ಬರುವಂತ ಗರ್ಭಫಲಗಳು ಮೊಮ್ಮಕ್ಕಳಿಗೋಸ್ಕರ ಆಲೋಚನೆ ಮಾಡ್ತಾರ, ಮೊಮ್ಮಕ್ಕಳಿಗೋಸ್ಕರ ಆಲೋಚನೆ ಮಾಡಿ ಮೊಮ್ಮಕ್ಕಳಿಗೋಸ್ಕರನೇ ಮದುವೆ ಮಾಡ್ಬೇಕಂತೇಳಿ ಆಲೋಚನೆ ಮಾಡ್ತಾರ. ಈ ಭೂಮಿಲಿ ಮನುಷ್ಯನು ಬದುಕುವುದು ಎಷ್ಟು ದಿನ ಅಂದ್ರೆ ಪ್ರೇರೆ 60 ವರ್ಷ ಅಥವಾ 70 ವರ್ಷ. ಪ್ರೇರೆ ಈ 60 ವರ್ಷ ಅಥವಾ 70 ವರ್ಷ ಜೀವಿತ ಕಾಲದಲ್ಲಿ ಮನುಷ್ಯನು ತನಗಿರುವಂತ ಆಯುಷ್ ಕಾಲದಲ್ಲಿ ಈ ಭೂಮಿ ಮೇಲೆ ಪ್ರೇರೆ ಚಿಕ್ಕ ಮಗುವಿನಿಂದ ಸುಮಾರು ಅಂದ್ರೆ 15ರಿಂದ 18 ವರ್ಷ 20ನೇ ವರ್ಷ ಬರುವುದರೊಳಗಾಗಿ ಲೋಕದ ವಿದ್ಯೆಗೋಸ್ಕರ ಆಲೋಚನೆ ಮಾಡ್ತಾನಂತೆ. 12 ವರ್ಷದವರೆಗೂ ಮಗುವಾಗಿ ಇರ್ತಾನ, ಅಷ್ಟು ಏನು ಆಲೋಚನೆಗಳು ಇರಲ್ಲ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. 12 ವರ್ಷ ಆದ ನಂತರ ಈಗ ಹುಟ್ಟಿದಂತ ಈ ಕಾಲದಲ್ಲಿ ನೋಡಿದ್ರೆ ಈ ಬದುಕುವಂತ ನಮ್ಮ ಕಣ್ಣು ಮುಂದೆ ಎಲ್ಲಾ ಮನುಷ್ಯರು ವಿಷಯಗಳಲ್ಲಿ ನಾವು ಆಲೋಚನೆ ಮಾಡಿದ್ರೆ ಪ್ರೇರಾರಂತ ದೇವ್ರ ಮಕ್ಕಳಿರ ಹೇಗಿದೆ ಅಂದ್ರೆ, ಹುಟ್ಟಿದಂತ ಮಗನು 1 ವರ್ಷ 2 ವರ್ಷ ಆಗಿದ್ರೆ ಸ್ಕೂಲ್ಗೆ ಹಾಕ್ಬಿಡ್ತಾರ ಪ್ರೇರೆ. ಈಗ ಬೇಬಿ ಕ್ಲಾಸ್ಲಿಂದ ಹಿಡಿದು ಇಷ್ಟು ಸ್ಕೂಲ್ಗೆ ಎಲ್ಲಾ ಅನೇಕ ಬುಕ್ಸ್ಗಳನ್ನು ತಂದು ಕೊಟ್ಟು ಮಕ್ಕಳಿಗೆ ಈ ಲೋಕದ ವಿದ್ಯಾಭ್ಯಾಸಕ್ಕೋಸ್ಕರ ಆಲೋಚನೆ ಮಾಡುವುದಕ್ಕಾಗಿ ಈ ಸ್ಕೂಲ್ಗೆ ತಂದೆ ತಾಯಿದವರು ಮಕ್ಕಳು ಆಲೋಚನೆ ಮಾಡ್ತಾರ ಪ್ರೇರಾರಂತ ದೇವ್ರ ಮಕ್ಕಳ. ಚಿಕ್ಕ ವಯಸ್ಸು 2-3 ವಯಸ್ಸಿನಿಂದ 20, 22, 23 ವರ್ಷ ಡಿಗ್ರಿ ಮುಗಿಯುವವರೆಗೂ ಏನ್ರಿ ಡಿಗ್ರಿ ಮುಗಿಯುವವರೆಗೂ ವಿದ್ಯಾಭ್ಯಾಸನೇ ಮಾಡ್ತಿರ್ತಾನಪ್ಪ. ಮನುಷ್ಯನಿಗಿರುವಂತದ್ದು ಎಷ್ಟು ವರ್ಷ ಈ ಭೂಮಿ ಮೇಲೆ ಬದುಕುವುದಕ್ಕಂದ್ರೆ ಪ್ರೇರಾರಂತ ದೇವ್ರ ಮಕ್ಕಳಿರ
60 ವರ್ಷ ಅಥವಾ 70 ವರ್ಷ ಅಥವಾ 80 ವರ್ಷ ಹಾಕೊಳ್ಳೋಣ ಪ್ರೇರಾರಂತ ದೇವ್ರ ಮಕ್ಕಳೇ. ಮನುಷ್ಯನಿಗಿರೋದೇ 80 ವರ್ಷ. ಈ 80 ವರ್ಷದಲ್ಲಿ 20 ವರ್ಷ 22 ವರ್ಷ ವಿದ್ಯೆಗೋಸ್ಕರನೇ ಪ್ರೇರೆ ಇಲ್ಲಿ ಮುಗಿದೋಗ್ಬಿಡ್ತದ 80ರಲ್ಲಿ. ಇನ್ನು ಎಷ್ಟು ವರ್ಷ ಉಳಿತದ ಅಂದ್ರೆ ಪ್ರೇರೆ 68 ವರ್ಷ ಉಳಿತದ. ಈ 68 ವರ್ಷದಲ್ಲಿ ವಿದ್ಯೆ ಮುಗಿದ ನಂತರನೇ ಉದ್ಯೋಗದಗೋಸ್ಕರ 8 ವರ್ಷ ಆಲೋಚನೆ ಮಾಡ್ತಾನ ಪ್ರೇರೆ. 5 ವರ್ಷ ಅಂತ ತಿಳ್ಕೊಳ್ರಿ, 3 ವರ್ಷ ಅಂತ ತಿಳ್ಕೊಳ್ಳೋಣ, 25 ವರ್ಷ ಉದ್ಯೋಗ ವಿದ್ಯೆ ಸೇರಿಕೊಂಡು ಪ್ರೇರಾರಂತ ದೇವ್ರ ಮಕ್ಕಳಿಗೆ ತನಗಾಗಿ ತನ್ನನ್ನು ಕಾಲ ಮೇಲೆ ತಾನು ನಿಂತುಕೊಳ್ಳಬೇಕು, ನನ್ನ ಲೈಫ್ ನಾನು ಕಾಪಾಡಿಕೊಳ್ಳಬೇಕಂತೇಳಿ ಮನುಷ್ಯನ ಏನೋ ಸಾಧನೆ ಮಾಡ್ತಾನಂತ ಹೇಳಿಕೊಂಡು ಮನುಷ್ಯನ ಆಲೋಚನೆ ಮಾಡಿ ಇದ್ರೆ ವಿದ್ಯೆಗೋಸ್ಕರ 25 ವರ್ಷ, ಮದುವೆಗೋಸ್ಕರ 30 ವರ್ಷ ಹೆಣ್ಣು ನೋಡೋದು, ಅಲ್ಲಿ ಇಲ್ಲಿ ನೋಡೋದು, ಅಲ್ಲಿ ಇಲ್ಲಿ ತಿರುಗಾಡೋದು ಪ್ರೇರಾರಂತ ದೇವ್ರ ಮಕ್ಕಳಿರ. ತದನಂತರ 30 ವರ್ಷ ಕಳೆದ ನಂತರನೇ 80ರಲ್ಲಿ 30 ಹೋದ್ರೆ 50 ವರ್ಷ ಉಳಿತಿರ್ತಾರೆ. ವಿದ್ಯೆ ಮುಗಿದ ನಂತರನೇ ಈಗ ಮನುಷ್ಯನು ಮದುವೆ ಮಾಡ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡ್ತಾನ ಪ್ರೇರಾರಂತ ದೇವ್ರ ಮಕ್ಕಳಿರ. 30 ವರ್ಷ ವಿದ್ಯೆ, ಉದ್ಯೋಗ, ಮದುವೆ ಅಂತೇಳಿ 30-35 ವರ್ಷ ಮುಗಿದೋಗ್ಬಿಡ್ತದ ಪ್ರೇರೆ. ಮದುವೆ ಆದ ನಂತರನೇ ಏನ್ ಆಲೋಚನೆ ಮಾಡ್ತಾನಂದ್ರೆ ಹೆಂಡತಿಗೋಸ್ಕರ ಆಲೋಚನೆ ಮಾಡ್ತಾನ ಪ್ರೇರೆ. ಹೆಂಡತಿ ಗಂಡನಿಗೋಸ್ಕರ ಆಲೋಚನೆ ಮಾಡ್ತಾಳ ಪ್ರೇರೆ. ಇವರಿಬ್ರು ಆಲೋಚನೆ ಮಾಡ್ತಾ ಹೋದ್ರೆ ಇವರಿಬ್ರು ಗರ್ಭದಿಂದ ಬಂದಿರುವಂತ ಗರ್ಭಫಲ ಮಕ್ಕಳು ಜನಿಸ್ತಾರ. ಜನಿಸಿದ ನಂತರನೇ ಇವುಗಳು ಅವ್ರನ್ನ ಸಹ ವಿದ್ಯೆಗೋಸ್ಕರನೇ ವಿದ್ಯಾಭ್ಯಾಸ ಮಾಡುವುದಕ್ಕನೆ ಆಲೋಚನೆ ಮಾಡ್ತಾರ. ಅವ್ರಿಗೂ ವಿದ್ಯೆ, ಲೋಕ ವಿದ್ಯೆಯನ್ನು ಅಭ್ಯಾಸಿಸ್ತಾರೆ. ಅವರು ವಿದ್ಯೆ ಮುಗಿಸ್ಬೇಕು, ಓದಿಸ್ಬೇಕು, ಮಕ್ಕಳಿಗೋಸ್ಕರನೇ ಎಷ್ಟು ಕಷ್ಟ ಪಡ್ತಾರ ಅಂದ್ರೆ ಪ್ರೇರ ತಂದೆ ತಾಯಿದವರು. ಈಗ ನಮ್ಮ ಕಣ್ಣು ಮುಂದೆ ನೋಡಿದ್ರೆ ಅನೇಕರನ್ನ ನೋಡ್ತಿದ್ರೆ ಬಹಳ ಕಷ್ಟ ಪಡ್ತಾರ ಪ್ರೇರ. ಕಷ್ಟ ಆಗಲಿ, ನಷ್ಟ ಆಗಲಿ, ಬಾಧೆ ಆಗಲಿ, ಏನಾಗ್ಲಿ ದುಡ್ಡು ಇಲ್ಲ ಅಂದ್ರೂ ಸಾಲ ಮಾಡಿ ತೆಗೆದುಕೊಂಡು ಬಂದು ಈ ಲೋಕದ ವಿದ್ಯಾಭ್ಯಾಸವನ್ನು ಮಾಡಿಸಿ ಮಕ್ಕಳು ಒಳ್ಳೆ ಜ್ಞಾನವಂತರಾಗ್ಬೇಕು, ಒಳ್ಳೆ ವಿದ್ಯಾವಂತರಾಗ್ಬೇಕು, ಮಕ್ಕಳು ಒಳ್ಳೆ ಉದ್ಯೋಗಸ್ಥರಾಗಬೇಕು ಅಂತೇಳಿ ಆಲೋಚನೆ ಮಾಡ್ತಾರ ಪ್ರೇರ. ಮಕ್ಕಳಿಗೋಸ್ಕರ ಆಲೋಚನೆ ಮಾಡ್ತಾರ. ಯೋಚನೆ ಮಾಡೋದ್ರಾಗಾಗಿ ಆಲ್ರೆಡಿ ಇವರಿಗೆ ವಿದ್ಯೆ ಮುಗಿದ ನಂತರನೇ ಉದ್ಯೋಗ ಅಂತೇಳಿ 25 ವರ್ಷ, ಮದುವೆ ಅಂತೇಳಿ 30 ವರ್ಷ, 35 ವರ್ಷ ಮಕ್ಕಳು, ತದನಂತರ ಅವ್ರಿಗೆ ಉಳಿದ ಎಷ್ಟು ವರ್ಷ ರೀ? 45 ವರ್ಷ. ಈ 45 ವರ್ಷದಲ್ಲಿ ಮಕ್ಕಳಿಗೂ ವಿದ್ಯೆಗೋಸ್ಕರ, ಮಕ್ಕಳು ವಿದ್ಯೆ ಮುಗಿದ ನಂತರ ಉದ್ಯೋಗ ಅವರಿಗೆ, ಆ ಉದ್ಯೋಗ ಮುಗಿದ ನಂತರನೇ ಈಗ ಮಕ್ಕಳು ಮೆದುವೆ, ಅವರು ಮೆದುವೆ ಆದ ನಂತರನೇ ಈಗ ಅವರು ಗರ್ಭದಲ್ಲಿ ಬರುವಂತ ಮಕ್ಕಳಿಗೋಸ್ಕರ ಈ ಮನುಷ್ಯರು ಇದ್ರು ನೋಡುವುದು ಅದೊಂದು 35 ವರ್ಷ, ಇದೊಂದು 35 ವರ್ಷ, 70 ವರ್ಷ ಮುಗಿದೋಗ್ಬಿಡ್ತಿರ್ತಾರೆ ಯಾರಂತ ದೇವ್ರ ಮಕ್ಕಳೇ. ದೇವ್ರು ಮನುಷ್ಯನಿಗೆ ಎಷ್ಟು ಆಯುಷ್ ಕಾಲ ಇರ್ತಾನ ಪ್ರೇರಿ ಭೂಮಿ ಮೇಲೆ ಅಂತ ನಾವು ಆಲೋಚನೆ ಮಾಡುವಾಗ ಮನುಷ್ಯನು ಬದುಕುವುದೇ 60 ಅಥವಾ 70 ವರ್ಷ. ಅದಕ್ಕೆ ಬಲ ಆದ್ರೆ 80 ವರ್ಷ ಅಂತ ಹೇಳಿ ನಮಗೆ ಬೈಬಲ್ ಸ್ಪಷ್ಟವಾಗಿ ತಿಳಿಯಪಡಿಸ್ತದ ಪ್ರೇರಾರಂತ ದೇವ್ರ ಮಕ್ಕಳೇ. ತನ್ನ ಜೀವಿತ ಕಾಲವಲ್ಲ ತನಗೋಸ್ಕರ ಆಲೋಚನೆ ಮಾಡ್ತಾನ, ತನ್ನ ಉದ್ಯೋಗದಗೋಸ್ಕರ ಆಲೋಚನೆ ಮಾಡ್ತಾನ ಏನ್ರಿ, ತನ್ನ ವಿದ್ಯೆದಗೋಸ್ಕರ ಯೋಚನೆ ಮಾಡ್ತಾನ, ತದನಂತರ ತನ್ನ ಮದುವೆಗೋಸ್ಕರ ಆಲೋಚನೆ ಮಾಡ್ತಾನ, ತದನಂತರ ತಮ್ಮ ಮಕ್ಕಳಿಗೋಸ್ಕರ ಯೋಚನೆ ಮಾಡ್ತಾರ, ತದನಂತರ ಅವರು ವಿದ್ಯೆಗೋಸ್ಕರ ಆಲೋಚನೆ ಮಾಡ್ತಾರ, ಅವರು ಉದ್ಯೋಗದಗೋಸ್ಕರ ಯೋಚನೆ ಮಾಡ್ತಾರ, ತದನಂತರ ಅವ್ರ ಮದುವೆಗೋಸ್ಕರ ಆಲೋಚನೆ ಮಾಡ್ತಾರ ಏನ್ರಿ. ಇರುವ ಆಯುಷ್ ಕಾಲದಲ್ಲಿ ತಮಗೋಸ್ಕರನೇ ಆಲೋಚನೆ ಮಾಡುವಾಗ ಆಯುಷ್ ಕಾಲ ಮುಗಿದ ನಂತರನೇ ವಯಸ್ಸಾಗೋಗ್ಬಿಡ್ತದ. ಈಗ ಮಂಚ ಏರ್ತಾನ, ಮಂಚದ ಮೇಲೆ ಬಿದ್ದುಕೊಂಡು ನನಗೆ ಊಟ ಹಾಕ್ತಾ ಇಲ್ಲ, ನೀರು ಕೊಡ್ತಾ ಇಲ್ಲ ಅಂತ ಹೇಳಿಕೇಸಿ ಯಾರಿಗೋಸ್ಕರ ಆದ್ರೂ ಆಲೋಚನೆ ಮಾಡಿ, ಯಾರಿಗಾದ್ರೂ ವಿದ್ಯೆಯನ್ನು ಕಲಿಸಿ, ಉದ್ಯೋಗವನ್ನು ಕೊಡಿಸಿ, ಮದುವೆ ಮಾಡಿ, ಯಾವ ರೀತಿಯಾಗಾದ್ರೂ ಸಾಕಿ ಸಲುವಿ ದೊಡ್ಡವ್ರನ್ನ ಮಾಡಿರ್ತಾರೋ ಈಗ ಮಂಚಿನ ಮೇಲೆ ಇದ್ದುಕೊಂಡು ಕೇಸಿ ಅವ್ರಿಗೆ ಸಹ ಬೈವದ್ದನ್ನು ಇವತ್ತಿನ ದಿನದಲ್ಲಿ ನಾವು ನೋಡ್ತಿರ್ತೇವೆ. ಅಂದ್ರೆ ದೇವರು ಕೊಟ್ಟ ಆಯುಷ್ ಕಾಲ 60 ವರ್ಷ, 70 ವರ್ಷ, 80 ವರ್ಷ ತನ್ನ ಜೀವಿತ ಕಾಲದಲ್ಲಿ ತಮ್ಮ ಸ್ವಂತ ಆಲೋಚನೆಗಳಿಗೆ ಉಪಯೋಗ ಮಾಡಿಕೊಳ್ಳುತ್ತದ್ರ ವಿನಃ ಈಗ ನಾವು ಯಾರಿಗೋಸ್ಕರ ಆಲೋಚನೆ ಮಾಡ್ಬೇಕು, ಯಾರ್ಯಾರಿಗೋಸ್ಕರ ಯೋಚನೆ ಮಾಡ್ಬೇಕು, ನಾವು ಎಲ್ಲಿಂದ ಬಂದಿವಿ, ನಮ್ಮನ್ನು ಯಾರು ತಾಯಿ ಗರ್ಭದಲ್ಲಿ ರೂಪಿಸಿದರು, ನಮ್ಮನ್ನು ಯಾಕೆ ಈ ಭೂಮಿ ಮೇಲೆ ಕಳಿಸಿಕೊಟ್ಟರು ಎಂಬ ವಿಷಯನ ಕುರಿತು ಸಂಪೂರ್ಣವಾಗಿ ಮನುಷ್ಯನು ಮರೆತು ಹೋಗಿಬಿಟ್ಟನಂತೆ. ಅದಕ್ಕೆ ದೇವರ ಆಲೋಚನೆ ಮಾಡಿ ಬೈಬಲ್ನಲ್ಲಿ ಮರೆತು ಹೋಗಿರುವಂತ ಮನುಷ್ಯರೆಲ್ಲರಿಗೂ ಮನವರಿಕೆ ಆಗುವುದಕ್ಕಾಗಿ
ಪರಿಶುದ್ಧ ಗ್ರಂಥ, ಪವಿತ್ರವಾದ ಗ್ರಂಥದಲ್ಲಿ ಯಾರಿಗೋಸ್ಕರ ಯೋಚನೆ ಮಾಡ್ಬೇಕು, ಯಾರಿಗೋಸ್ಕರ ಆಲೋಚನೆ ಮಾಡ್ಬೇಕು, ಯಾರ್ಯಾರಿಗೋಸ್ಕರ ಯೋಚನೆ ಮಾಡಿಕೊಂಡು ಈ ಭೂಮಿ ಮೇಲೆ ಬದುಕುತ್ತಾರೋ ಅವರು ಎಲ್ಲಿ ಸೇರಬೇಕು ಎಂಬ ವಿಷಯಗಳನ್ನು ಕುರಿತು ಕೆಲವು ವಿಷಯಗಳನ್ನು ಬೈಬಲ್ ಅಲ್ಲಿ ಬರೆಸಲ್ಪಟ್ಟ ಪ್ರೇರಾಗಿರುವಂತ ದೇವ್ರ ಮಕ್ಕಳ ನಿಜ. ಆದ್ರೆ ಬರೆಸಲ್ಪಟ್ಟಿರುವಂತ ಗ್ರಂಥದ ವಿಷಯಗಳಲ್ಲಿ ಮನುಷ್ಯನು ಪರಿಶೋಧನೆ ಮಾಡಿ ಪರೀಕ್ಷಿಸಿ ದೇವರಿಗೋಸ್ಕರ ಆಲೋಚನೆ ಮಾಡ್ಬೇಕಾದಂತ ಮನುಷ್ಯನು ಇವತ್ತು ಯಾರಿಗೋಸ್ಕರ ಆಲೋಚನೆ ಮಾಡ್ತದನಂದ್ರೆ ಪ್ರೇರೆ ತನಗಿರುವಂತ ಆಯುಷ್ಕಾಲವೆಲ್ಲ ತನಗೋಸ್ಕರನೇ, ತನ್ನ ಮಕ್ಕಳಿಗೋಸ್ಕರನೇ, ತನ್ನ ಹೆಂಡತಿಗೋಸ್ಕರನೇ, ತಾವಿಬ್ಬರು ತಮಗೋಸ್ಕರನೇ ಆಲೋಚನೆ ಮಾಡ್ಕೊಂಡು ಬದುಕುತ್ತಾ ಇನ್ನ ವಿಧದಲ್ಲಿ ನೋಡಿದ್ರೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಬದುಕಿದ್ದವರು ಸತ್ತೋದವರಿಗೋಸ್ಕರ ಯೋಚನೆ ಮಾಡ್ತಾರ ಪ್ರೇರೆ. ಸತ್ತೋದವರು ಬದುಕಿದವರಿಗೋಸ್ಕರ ಆಲೋಚನೆ ಮಾಡ್ತಾರ. ಯಾರಿಗೋಸ್ಕರ ಆಲೋಚಿಸುತ್ತಿದ್ದಾರೆ ಏನ್ರಿ? ಮೃತರು ಸಜೀವರಿಗೋಸ್ಕರವು, ಸಜೀವರು ಮೃತರಿಗೋಸ್ಕರವು. ಆಲೋಚನೆ ಮಾಡಿದ್ರೆ ನಿಜವಾಗಲೂ ಈ ಅಂಶ ಆಶ್ಚರ್ಯನೇ ಉಂಟು ಮಾಡ್ತದ ಪ್ರೇರಾರಂತ ದೇವ್ರ ಮಕ್ಕಳಿರ. ಯಾಕಂದ್ರೆ ಸ್ಮರಣಿಗಳು ಪ್ರೇರೆ, ಸಂತಾಪಗಳು, ಶ್ರದ್ಧಾಂಜಿಗಳು, ಜಯಂತಿಗಳು ಎಂಬುವ ಹೆಸರಿನಲ್ಲಿ ಮರಣಿಸಿದವರ ಆತ್ಮಗಳಿಗೆ ಶಾಂತಿಗೋಸ್ಕರ ಎಷ್ಟೆಷ್ಟು ಕಾರ್ಯಕ್ರಮಗಳನ್ನು ಬದುಕಿದ್ದವರು ಮಾಡುತ್ತಿದ್ದಾರೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಮಾಡುವುದನ್ನು ಈ ಮಾನವರ ಮಧ್ಯೆ ನಾವು ಗಮನಿಸಬಹುದು ಪ್ರೇರೆ. ಯಾಕಂತಂದ್ರೆ ಪ್ರೇರಾರಂತ ದೇವ್ರ ಮಕ್ಕಳಿರ ಕುಲ ಮತ ಭೇದಗಳು ಎನ್ನುವವು ಮನುಷ್ಯ ಬದುಕಿದ್ದಾಗೆ ಇದ್ದರೂ ಸಾಯುವ ಪ್ರತಿಯೊಬ್ಬರು ಸ್ವರ್ಗಕ್ಕೆ ಸೇರಬೇಕೆಂಬುವ ಇವರ ಆಸೆಯು ನಿರಾಸೆಯಾಗಿ ಉಳಿದು ಹೋಗುವುದು. ಯಾಕಂದ್ರೆ ಮನುಷ್ಯನು ಬದುಕಿದ್ದಷ್ಟು ಕಾಲವು ತನ್ನ ಆತ್ಮದಗೋಸ್ಕರ ಆಲೋಚಿಸುವುದಕ್ಕೆ ಎಂದಾದರೂ ಒಂದು ನಿಮಿಷವನ್ನಾದರೂ ಸೀಮಿತಗೊಳಿಸುವುದಿಲ್ಲ. ಆದರೆ ಕಡೆಗೆ ಈ ಆತ್ಮ ತನ್ನ ಶರೀರವನ್ನು ಬಿಟ್ಟು ಹೋದ ನಂತರ ಅಂದಿಗೆ ಸಾಯದೆ ಬದುಕಿದ್ದ ತನ್ನವರು ಅಂದರೆ ಬಂಧುಗಳು ಮರಣಿಸಿದ ಆತನ ಅಥವಾ ಆಕೆಯ ಆತ್ಮಕ್ಕೆ ಸ್ವರ್ಗವನ್ನು ನೀಡುವ ಎಂದು ದೇವರನ್ನು ಕೋರಿಕೊಳ್ಳುವುದರಲ್ಲಿ ನ್ಯಾಯವಿಲ್ಲ ಏನ್ರಿ? ಮರಣಿಸಿ ಓದುವುದಕ್ಕೋಸ್ಕರ ಶ್ರದ್ಧಾಂಜಲಿಗಳನ್ನು ಅರ್ಪಿಸಿ ಸಂತಾಪಗಳನ್ನು ಇಟ್ಟುಕೇಶಿ ಪ್ರಾರ್ಥನಾ ಕೂಟಗಳನ್ನು ಇಟ್ಟುಕೇಶಿ ಈಗ ಸತ್ತೋದವ್ರ ಬಗ್ಗೆ ದೇವಾ ಸ್ವರ್ಗವನ್ನು ಕೊಡುವಂತ ಕೇಶಿ ಆಲೋಚನೆ ಮಾಡ್ತಾರೆ ಪ್ರೇರ ಮರಣದ ನಂತರ. ಪ್ರೀತಿಗಳ ದೇವರ ಮಕ್ಕಳಿರ ಯಾರಿಗೋಸ್ಕರ ಆಲೋಚನೆ ಮಾಡ್ತದಾರ ಅಂದ್ರೆ ಪ್ರೇರ ಇವತ್ತು ಭೂಮಿ ಮೇಲೆ ನಮ್ಮ ಕಣ್ಣು ಮುಂದೆ ನೋಡಿದ್ರೆ ನಮಗ ಅರ್ಥ ಆಗಿ ಹೋಗ್ಬಿಡ್ತದ ಪ್ರೇರ, ಸ್ಪಷ್ಟವಾಗಿ ಅರ್ಥ ಆಗಿ ಹೋಗ್ಬಿಡ್ತದ ಪ್ರೇರೆ, ನಿಜ ಪ್ರೇರೆ. ಇವತ್ತಿನ ದಿನದಲ್ಲಿ ಕ್ರೈಸ್ತ ನಮ್ಮ ಆತ್ಮೀಯ ಸೋದರ ಸೋದರಿಯರು ಸಹ ಈ ಬದುಕಿದವರಿಗೋಸ್ಕರನೇ ಆಲೋಚನೆ ಮಾಡ್ತಿದಾರ ಪ್ರೇರೆ ಏನ್ರಿ? ಈಗ ಯಾವಾಗೋ ವರ್ಷಕ್ಕೊಂದ್ಸಾರಿ ಬಂದ ತಕ್ಷಣನೇ ಈಗ ಮನೆಯಲ್ಲಿ ಹಿರಿಯರು ಮರಣಿಸ್ತಾರಂತ ತಿಳ್ಕೊಳ್ರಿ, ಹಿರಿಯರು ಮರಣಿಸಿದವರಿಗೆ ಬಟ್ಟೆ ಏರಿಸುವುದು ಅನ್ಯ ಜನಗಳಾದ್ರೆ ಏನ್ರಿ, ಬಟ್ಟೆ ತಂದು ಈ ದಸರಾ ಹಬ್ಬದ ಮುಂದೆ ಈ ದೀಪಾವಳಿದ ಮುಂದೆ ಹಿರಿಯರ ಹಬ್ಬ ಮಾಡ್ಬೇಕು, ಬಟ್ಟೆ ಏರಿಸ್ಬೇಕು, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದಂತೇಳಿ ಬದುಕಿದ್ದವರು ಆಲೋಚನೆ ಮಾಡ್ತಿದಾರ ಪ್ರೇರೆ. ಆದ್ರೆ ಅವರು ಎಲ್ಲಿಗೆ ಹೋಗಿದ್ದಾರೆ? ಅವ್ರ ಆತ್ಮಕ್ಕೆ ವಿಶ್ರಾಂತಿ ಇದೆಯೇನಾ? ಅವ್ರ ಆತ್ಮಕ್ಕೆ ವಿಶ್ರಾಂತಿ ಇಲ್ವಾ? ಈ ಭೂಮಿ ಮೇಲೆ ಯಾರಿಗೋಸ್ಕರ ಆಲೋಚನೆ ಮಾಡಿದಾರ ಅವರು? ಈಗ ತನ್ನನ್ನ ತಾಯಿ ಗರ್ಭದಲ್ಲಿ ನಿರ್ಮಿಸಿದಂತ ಸೃಷ್ಟಿಕರ್ತನಾದ ದೇವರಿಗೋಸ್ಕರ ಆಲೋಚನೆ ಮಾಡಿದಾರ, ಅಥವಾ ದೇವರು ಯಾಕೆ ಈ ಭೂಮಿ ಮೇಲೆ ಕಳಿಸಿಕೊಟ್ಟಿದ್ದಾನೆಂಬ ವಿಷಯದ ಕುರಿತು ಆಲೋಚನೆ ಮಾಡಿದಾರ ಎಂಬ ವಿಷಯ ಆಲೋಚನೆ ಮಾಡಿದ್ರೆ ಪ್ರೇರೆ ನಿಜಕ್ಕೂ ಅಂತ ಆಶ್ಚರ್ಯನೇ ಉಂಟು ಮಾಡುವಂತದ್ದು ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಯಾಕಂತಂದ್ರೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಮನುಷ್ಯನ ಜೀವಿತ ಕಾಲವೆಲ್ಲ ಯಾವ ಸಮಯದಲ್ಲಾದರೂ ಸರಿ ತನ್ನ ಶಾರೀರಕ್ಕೆ ಅಸ್ವಸ್ಥ ಉಂಟಾದರೆ ಸಾಯ್ತೇನೋ ಎಂಬುವ ಭಯದಿಂದ ತಕ್ಷಣ ಡಾಕ್ಟರನ್ನು ಸಂಪರ್ಕಿಸಿ ಔಷಧಿಗಳನ್ನು ಬಳಸುವುದಕ್ಕೆ ಆತುರ ಪಡುವ ಮನುಷ್ಯನು ಆತ್ಮ ಯಾವ ಕ್ಷಣದಲ್ಲಾದರೂ ಈ ಶರೀರವನ್ನು ಬಿಟ್ಟು ಹೋದಿದ್ದೇ ಎಂಬುವ ಸತ್ಯವನ್ನು ತಿಳಿದಿದ್ದರೂ ಕೂಡ ಯಾಕೆ ಮೌನ ವಹಿಸುತ್ತಿದ್ದಾನು? ನಿಮಗೆ ಚೆನ್ನಾಗಿ ತಿಳಿಯಬೇಕು ಪ್ರೇರಾಗಿರುವಂತ ದೇವರ ಮಕ್ಕಳೇ. ನಾವು ಚೆನ್ನಾಗಿ ಆಲೋಚನೆ ಮಾಡ್ಬೇಕು ಪ್ರೇರೆ. ಯಾಕಂದ್ರೆ ಸಮಯವೇ ಇಲ್ಲದೆ ವಿಸ್ತಾರವುಳ್ಳ ಲೋಕದ ಕೆಲಸಗಳ ಭಾರದಿಂದ ಆಯಿಸಿಕೊಂಡು ತೃಪ್ತಿ ಇಲ್ಲದವನಾಗಿ ಇಂದಿನ ಹೋಗಲಿ ಯಾರಾದರೂ ಕನಿಕಿರಿಸಿ 4 ಒಳ್ಳೆ ಮಾತುಗಳನ್ನು ಬೈಬಲ್ನಿಂದ ಮುಂಬರುವ ಗಂಡಾಂತರವನ್ನು ಮುಂಚಿತವಾಗಿ ವಿವರಿಸುತ್ತಾ ಆತನ ಆತ್ಮ ಭದ್ರತೆಗಾಗಿ ಹೇಳಿದರೆ ಹೇಳುವವನಿಗೆ
ಕೆಲಸವಿಲ್ಲದೆ ನಮ್ಮ ಮುಂದಿದ್ದನ್ನು ಏನ್ರಿ ನೆನೆಸುವ ಈ ಮೂರ್ಖರಿಗೆ ಶಾಂತಿ ಉಂಟಾಗಬೇಕೆಂದಾಗಲಿ, ಪರಲೋಕ ಸೇರಬೇಕೆಂದಾಗಲಿ ಕೋರಿಕೊಳ್ಳುವ ಹಕ್ಕು ಈ ಭೂಮಿ ಮೇಲೆ ಸಾಯದೆ ಉಳಿದ ತನ್ನವರಿಗೆ ಇಲ್ಲವೆಂದು ತಿಳಿದುಕೊಳ್ಳುವುದು ಎಷ್ಟಾದರೂ ಒಳ್ಳೆಯದು ಪ್ರೇರೆ. ಆದರೆ ಬದುಕಿದ್ದವರು ಸತ್ತವರಿಗೋಸ್ಕರ ಆಲೋಚಿಸಬೇಕಾದ ಅವಶ್ಯಕತೆ ಏನ್ರಿ ಇಲ್ಲ ಎಂದರ್ಥ. ಅದಕ್ಕೆ ಎಲ್ಲಾರು ಸರ್ವ ಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತಾಗಿ ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ ಅಂತೇಳಿ ನಮಗೆ ಸ್ಪಷ್ಟವಾಗಿ ವಾಕ್ಯ ತಿಳಿಯಪಡಿಸ್ತದೆ. ಒಂದು ಸರಿ ಪರಿಶುದ್ಧವಾಗಿರುವಂತ ಗ್ರಂಥ ಬೈಬಲ್ ಗ್ರಂಥದಲ್ಲಿ ಒಂದು ಮಾತನ್ನು ನೋಡಿಕೊಳ್ಳೋಣ ಪ್ರೇರಾಗಿರುವಂತ ದೇವರ ಮಕ್ಕಳಿರ. ಫಿಲಿಪ್ಪಿದವರು ಬರೆದ ಪತ್ರಿಕೆ ಏನ್ರಿ, ಫಿಲಿಪ್ಪಿದವರು ಬರೆದ ಪತ್ರಿಕೆ ಪರಿಶುದ್ಧಾತ್ಮ ಪ್ರೇರೇಪಣದಿಂದ ಪೌಲ್ ಅವರು ಏನ್ರಿ ಫಿಲಿಪ್ಪಿದವರಿಗೆ ಬರೆಯುವಂತ ಪತ್ರಿಕೆಯನ್ನು ನಾವು ನೋಡಿಕೊಳ್ಳೋಣ ಪ್ರೇರೆ. 2ನೇ ಅಧ್ಯಾಯ 21ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಸ್ವಲ್ಪ ಈ ಬೈಬಲ್ ಓದಿದ್ರೆ ನಾವು ಚೆನ್ನಾಗಿರ್ತದ ಪ್ರೇರೆ. 2ನೇ ಅಧ್ಯಾಯ ಓದಮ್ಮ. ಎಲ್ಲರೂ ಸ್ವಸ್ಥ ಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಥ್ಯಾಂಕ್ಸ್ ಅಮ್ಮ. ಎಲ್ರು ಯಾರ ಕಾರ್ಯಗಳ ಮೇಲೆ ಮನಸ್ಸಿಡ್ತಾರಮ್ಮ ಹೇಳಿ ನೋಡೋಣ. ಎಲ್ರು ಯಾರ ಕಾರ್ಯಗಳ ಮೇಲೆ ಮನಸ್ಸಿಡ್ತಾರಂದ್ರೆ ಸ್ವಂತ ಸ್ವಯಂ ಕಾರ್ಯಗಳು, ತಮಗೆ ಸಂಬಂಧಪಟ್ಟಂತ ಕಾರ್ಯಗಳ ಮೇಲೆ ಮನಸ್ಸಿಡ್ತಾರಂತ ಪ್ರೇರೆ. ಮನುಷ್ಯನು ಮನುಷ್ಯನಾಗಿ ಆಲೋಚನೆ ಮಾಡ್ತದನ ಪ್ರೇರೆ. ಮನುಷ್ಯನು ದೈವವಾಗಿ ಯೋಚನೆ ಮಾಡ್ತಾ ಇಲ್ಲ ಏನ್ರಿ. ಮನುಷ್ಯನು ಎಷ್ಟು ತಿದ್ರೆ ಮಣ್ಣಿನಿಂದ ಬಂದಿರುವಂತ ಆಲೋಚನೆಗಳನ್ನೇ ಯೋಚನೆ ಮಾಡ್ತದನ ಪ್ರೇರೆ. ಆದ್ರೆ ಮಣ್ಣಿನಿಂದ ಬಂದಿರುವಂತ ಆದಾಮನು ಎಲ್ಲಿಂದ ಬಂದನು? ನಾನು ತಾಯಿ ಗರ್ಭದಿಂದ ಒಂದ್ ಹೆಂಚಿದಿನಲ್ಲ ಈ ಲೋಕದಲ್ಲಿ. ತಾಯಿ ಗರ್ಭದಲ್ಲಿ ಇರುವುದಕ್ಕಿಂತ ಮುಂಚಿತವಾಗ ನಾನು ಎಲ್ಲಿಂದ ಬಂದಿನು, ಯಾರು ಕಳಿಸಿಕೊಟ್ಟರು, ಅಸಲು ನನ್ನ ಬದುಕೇನು, ನಾನು ಜೀವಿಸುವಂತ ಜೀವಿತವೇನು, ನಾನು ಬದುಕುವಂತ ಈ ಒಂದು ಜೀವಿತ ಕಾಲವೇನು ಎಂಬ ವಿಷಯನ ಕುರಿತು ಇವತ್ತು ಮನುಷ್ಯನ ಆಲೋಚನೆ ಮಾಡ್ತಾ ಇಲ್ಲ ಪ್ರೇರಾರಂತ ದೇವ್ರ ಮಕ್ಕಳಿಗೆ. ನಿಜ ರೀ. ಎಲ್ಲಾರ ಸೌಕಾರಗಳ ಮೇಲೆ ಮನಸ್ಸಿಡ್ತಾರ, ಸ್ವಂತ ಕಾರ್ಯಗಳ ಮೇಲೆ ಮನಸ್ಸಿಡ್ತಾರ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ ಅಂತ ಪ್ರೇರೆ. ಯೇಸು ಕ್ರಿಸ್ತವ್ರು ಯಾಕೆ ಬಂದ್ರು ಈ ಲೋಕಕ್ಕೆ? ಯೇಸು ಕ್ರಿಸ್ತವ್ರು ಯಾಕೆ ಬಂದ್ರು? ಯೇಸು ಕ್ರಿಸ್ತವ್ರಿಗೆ ತಮ್ಮಂದ್ರಿಲ್ಲ, ಸಿಸ್ಟರ್ಸ್ ಇಲ್ವಾ, ತಾಯಿ ಇಲ್ವಾ, ತಂದೆ ಇಲ್ವಾ ಏನ್ರಿ? ಅವ್ರು ಬಂಧು ಬಳಗದವರಿಲ್ವಾ ಏನ್ರಿ? ಯೇಸು ಕ್ರಿಸ್ತವರು ಯಾರು ಒಬ್ಬಂಟಿಗನಾಗಿ ಈ ಲೋಕದಲ್ಲಿ ಜೀವಿಸಿದಾನ? ಎಲ್ರೂ ಇದ್ರು ಸಹ ಯೇಸು ಕ್ರಿಸ್ತವರು ಯಾರಿಗೋಸ್ಕರ ಆಲೋಚನೆ ಮಾಡಿದ್ರು ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ? ಯೋಚನೆ ಮಾಡಿ. ಯಾರಿಗೋಸ್ಕರ ಆಲೋಚನೆ ಮಾಡಿದ್ರು? ಯಾವ ಕಾರ್ಯದಗೋಸ್ಕರ ಯೋಚನೆ ಮಾಡಿದ್ರು ಏನ್ರಿ? ಯೇಸು ಕ್ರಿಸ್ತವರು ಈ ಲೋಕದಲ್ಲಿ ಬದುಕಿದುವಷ್ಟು ದಿನಗಳು ಯಾರಿಗೋಸ್ಕರ ಆಲೋಚನೆ ಮಾಡಿದ್ರು ಅಂದ್ರೆ ಪ್ರೇರ ಇರುವಂತ ದೇವ್ರ ಮಕ್ಕಳಿರ. ನಿಜವಾಗ್ಲು ನಮ್ಮೆಲ್ಲರಿಗೂ ಗೊತ್ತುಂಟು ಪ್ರೇರ ಇರುವಂತ ದೇವ್ರ ಮಕ್ಕಳಿರ. ಇನ್ನೊಂದು ಮಾತನ್ನು ನಾವು ನೋಡ್ಕೊಳ್ಳೋಣ ಪ್ರೇರ. ಕೊಲಿಸಿದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ, ಈ 3ನೇ ಅಧ್ಯಾಯ ತೆಗಿರು ಪ್ರೇರ ಇರುವಂತ ದೇವ್ರ ಮಕ್ಕಳಿರ. ಕೊಲಿಸಿದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. ಏನ್ರಿ? ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕೆಂದರೆ ನೀವು ಓಕೆಮ್ಮ, ನಾನು ಹೇಳ್ತೀನಿ, ಓದ್ತದೆ ನೋಡ್ರಿ. ಥ್ಯಾಂಕ್ಸ್. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡ್ರಿ. ಮೇಲೇನೇನಿದಾವ್ ಪ್ರೇರೆ? ಆಲೋಚನೆ ಮಾಡಿದ್ರೆ ಮೇಲೇನಿದಮ್ಮ? ನಾವ್ ಆಕಾಶ ಕಡೆ ನೋಡಿದ ತಕ್ಷಣ ಏನ್ ಕಾಣ್ತದಮ್ಮ? ನೀಲಿ ಆಕಾಶ ಕಾಣ್ತದ. ಈಗ ರಾತ್ರಿ ಬಂದ ತಕ್ಷಣ ನಕ್ಷತ್ರಗಳು ಕಾಣ್ತಾವ, ಚಂದ್ರು ಕಾಣ್ತಾನ, ಸೂರ್ಯ ಕಾಣ್ತಾನ. ಹಗಲಲ್ಲಿ ಆದ್ರೆ ಏನಮ್ಮ, ರಾತ್ರಿಯಲ್ಲಿ ತುಂಬಾ ಅದ್ಭುತವಾಗಿ ಆಕಾಶ ಕಾಣ್ತಿರ್ತದ. ಆ ಆಕಾಶದಲ್ಲಿ ಸ್ಟಾರ್ಗಳು ನೋಡ್ತಿದ್ರೆ ಹಬ್ಬ ಇನ್ನು ನೋಡ್ಲೇಬೇಕು ಅನಿಸ್ತಿರ್ತದ ಪ್ರೇರೆ. ಮೇಲಿರುವಂತವುಗಳು, ಆ ಆಕಾಶ ನಕ್ಷತ್ರಗಳು, ಚಂದ್ರಮಂಡಲ ಮತ್ತೆ ಸೂರ್ಯ ಕುಟುಂಬ, ಸರ್ವ ಕುಟುಂಬ ದಾಟಿಕೊಂಡು ನೀಲ ಆಕಾಶದ ಮೇಲೆ ಸಾಗರದ ಅಂಚಿನ ಮೇಲೆ ಪರಲೋಕ. ಆ ಪರಲೋಕದಲ್ಲಿ ಒಂದು ಸಿಂಹಾಸನ ಐತೆ. ಆ ಸಿಂಹಾಸನದ ಮೇಲೆ ದೇವರು ಕುಂತಾನ ಏನಮ್ಮ. ಆ ದೇವರು ಕುಂತಾನ. ದೇವರ ಪಕ್ಕದಲ್ಲಿ ಯೇಸು ಕ್ರಿಸ್ತವ್ರು ಕುಂತಾರ. ಪವಿತ್ರಾತ್ಮನು ಎಲ್ಲಿ ಇರ್ತಾನ? ನಮ್ಮ ಮಧ್ಯದಲ್ಲಿ ಇರ್ತಾನ. ಎಲ್ಲ ಕಡೆ ತಿರುಗುತ್ತಾ ಇರ್ತಾನ ಏನ್ರಿ? ನಾವು ಮೇಲಿರುವಂತವುಗಳು ಇವು ಬಹಳ ಅದ್ಭುತ ಅಲ್ಲ? ನಿಜವಾಗ್ಲು ನಕ್ಷತ್ರಗಳನ್ನು ನೋಡ್ತಾನಿದ್ರೆ ನೋಡಿ ಸಾಕಾಗಿ ಹೋಗ್ಬಿಟ್ಟದಪ್ಪ ಅಂತೇಳಿ ಬೋರ್ ಏನಾದ್ರು ಬರ್ತದ?
ಇಲ್ಲ ಪ್ರೇರೆ, ಹಗಲಲ್ಲೂ ಸಹ ಹುಡುಕ್ಬೇಕನ್ನಿಸ್ತಿರ್ತದ ನಕ್ಷತ್ರಗಳನ್ನ. ರಾತ್ರಿ ವೇಳೆ ಸಮಯದಲ್ಲಿ ನೋಡ್ತಿದ್ರೆ ಕೆಲವು ನಕ್ಷತ್ರಗಳು ನೋಡ್ತಿದ್ರೆ ಕೋಳೆ ಆಕಾರದಲ್ಲಿ ಮನುಷ್ಯನು ಊಹೆ ಮಾಡ್ಕೊಳ್ತಾನ. ಆ ನಕ್ಷತ್ರಗಳನ್ನ ನೋಡಿ ಮಂಚದ ಆಕಾರವನ್ನು ಇದು ಮಾಡ್ಕೊಳ್ತಾನ, ತಾತನ ಮಂಚ ಅಂತ ಹೇಳ್ಕೊಳ್ತಾನ. ಏನೇನೋ ಊಹೆ ಮಾಡ್ಕೊಂಡು ಆಲೋಚನೆ ಮಾಡ್ತಾನ. ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ, ಆಲೋಚನೆ ಮಾಡ್ಬೇಕಾದದ್ದು ಇದಲ್ಲ, ಅದು ಅದ್ಭುತ. ಏನು ಸ್ಟಾರ್ಗಳನ್ನ ಮಾಡನೆ ದೇವ್ರು, ಏನಿದು ಚಂದ್ರಮಂಡಲ, ಏನಿದು ಸೂರ್ಯ ಕುಟುಂಬ ಏನ್ರಿ, ಏನಿದು ಈ ಆಕಾಶ, ಎಷ್ಟು ಅದ್ಭುತವಾಗಿದೆಯಲ್ಲ ಆಕಾಶ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಆಕಾಶನ ನೋಡಿದಂಗಲ್ಲ ಬೋರ್ ಬರಲ್ಲ ಪ್ರೇರೆ. ಎಷ್ಟು ನೋಡ್ಬೇಕು ಅನಿಸಿದ್ರನ ಅಷ್ಟೇ ಬಹಳ ನೋಡ್ಬೇಕು ಅನಿಸ್ತದ ಪ್ರೇರೆ. ಎಷ್ಟು ಅದ್ಭುತವಾಗಿ ಮಾಡಿದಾನೆ ಈ ಸೃಷ್ಟಿಕರ್ತನು. ಇಷ್ಟು ಅದ್ಭುತವಾಗಿ ಈ ವಿಶ್ವವನ್ನು ಸೃಷ್ಟಿ ಮಾಡಿ ಆತನು ಮಾತ್ರ ಪರಲೋಕದಲ್ಲಿರ್ಬೇಕು, ನಮಗೆ ಮಾತ್ರ ಈ ದೇಹನ ಕೊಡ್ಬೇಕು. ದೇಹವನ್ನು ಕೊಟ್ಟು ಈ ಭೂಮಿ ಮೇಲೆ ಕಳಿಸಿಕೊಟ್ಟನಂದ್ರೆ ನಾವು ಈ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡುವವರಾಗಿರಬಾರದು. ನಾವು ಯಾವುದ್ರ ಮೇಲೆ ಮನಸ್ಸಿಡುವವರಾಗಿರ್ಬೇಕಂದ್ರೆ ಕಣ್ಣಿಗೆ ಕಾಣದಿರುವಂತ ತಂದೆಯಾದ ದೇವರು ಇದ್ದಾನೆ, ನಮ್ಮನ್ನು ತಾಯಿ ಗರ್ಭದಲ್ಲಿ ನಿರ್ಮಾಣ ಮಾಡಿದ್ದಾನೆ, ಈಗ ನಮ್ಮನ್ನು ಈ ಭೂಮಿಗೆ ಬರಮಾಡಿದ್ದಾನೆ. ಆತನು ಒಬ್ಬೊಂಟಿಗನಾಗಿದ್ದರೂ ಸಹ ನಮಗೆ ತಾಯಿಯನ್ನು ಕೊಟ್ಟ, ತಂದೆಯನ್ನು ಕೊಟ್ಟ, ಅಣ್ಣನನ್ನು ಕೊಟ್ಟ, ತಮ್ಮವನ್ನು ಕೊಟ್ಟ, ತಂಗಿಯನ್ನು ಕೊಟ್ಟ, ಅಕ್ಕಂದರನ್ನು ಕೊಟ್ಟ ಏನ್ರಿ. ಇವರೆಲ್ಲರನ್ನು ನಮಗೆ ಕೊಟ್ಟಿದ್ದಾನೆ. ನಮಗೋಸ್ ಯಾಕೆ ಕೊಟ್ಟಿದ್ದಾನಂದ್ರೆ ಪ್ರೇರೆ, ಆತನ ಅದರಲ್ಲಿರುವಂತ ಪ್ರೀತಿ ಎಂಥದ್ದೆಂಬ ವಿಷಯ ಮನುಷ್ಯನಿಗೆ ಅರ್ಥ ಆಗಬೇಕು. ಈಗ ಅರ್ಥ ಆಗ್ಬೇಕು. ಇವರು ಅರ್ಥ ಮಾಡ್ಕೊಂಡು ಇಷ್ಟು ಪ್ರೇಮಮಯನಾಗಿರುವಂತ ಪ್ರೀತಿ ಸ್ವರೂಪನಾಗಿರುವಂತ ದೇವಾದಿ ದೇವರು ಇಷ್ಟು ಪ್ರೀತಿ ಹಂಚಿಕೊಳ್ಳೋದಕ್ಕೆ ಇಷ್ಟು ಜನರನ್ನ ನನಗೆ ಕೊಟ್ಟಿದ್ದಾನೆ ಅಂದ್ರೆ ಆತನ ಹೇಗಿರಬಹುದು, ಆತನ ಪ್ರೀತಿ ಹೇಗಿರಬಹುದು, ಆತನು ಯಾವ ರೂಪದಲ್ಲಿರ್ಬೋದು, ನಮಗೆ ಇಂಥ ಒಂದು ಆಕಾರ ಕೊಟ್ಟಾನಂದ್ರೆ ಆತನು ಎಂತ ಆಕಾರದಲ್ಲಿರ್ಬೋದು. ಅದ್ಭುತ ಸ್ವರೂಪನಲ್ಲ, ಸತ್ಯ ಸ್ವರೂಪನಲ್ಲ ಹೇಳ್ರಿ. 800 ಕೋಟಿ ಪ್ರಜೆಗಳು ಈ ಭೂಮಿ ಮೇಲೆ ಲೋಕದಲ್ಲಿ ಜೀವಿಸ್ತಿದ್ದಾರಂದ್ರೆ ಎಲ್ರಿಗೂ ಒಂದೇ ಆಕಾರ ಏನಂದ್ರೆ ಪ್ರೇರೆ, ಡಿಫ್ರೆಂಟ್ ಪ್ರೇರೆ. ಒಬ್ಬ ಮನುಷ್ಯನ ಇದ್ದಾಗೆ ಇನ್ನೊಬ್ಬ ಮನುಷ್ಯನ ಇರ್ತಾ ಇಲ್ಲ, ಅಂದ್ರೆ ಒಬ್ರು ಇದ್ದಾಗೆ ಇನ್ನೊಬ್ರು ಇರ್ತಾ ಇಲ್ಲ. ಸೇಮ್ ಟು ಸೇಮ್ ಆಕಾರ, ಅದೇ ಕಣ್ಣು, ಅದೇ ಮೂಗು, ಅದೇ ಕೈ, ಅದೇ ಕಾಲು, ದೇಹದಲ್ಲಿ ಎಲ್ಲ ಅವಯವಗಳು, ಎಲ್ಲಿ ಯಾವ ಇರಬೇಕು ಪುರುಷನಿಗೂ, ಯಾವ ಅವಯವಗಳು ಸ್ತ್ರೀಯರಿಗಿರ್ಬೇಕು, ಎಲ್ಲವನ್ನು ರೂಪಿಸಿಕೊಟ್ಟು ಈ ಭೂಮಿ ಮೇಲೆ 800 ಕೋಟಿ ಪ್ರಜೆಗಳನ್ನ ವಿಚಿತ್ರವಾಗಿ ರೂಪಿಸಿದಾನಲ್ಲ. ಎಷ್ಟು ಅದ್ಭುತ ಸೃಷ್ಟಿಕರ್ತನು ಏನ್ರಿ. 800 ಕೋಟಿ ಪ್ರಜೆಗಳಿಗೆ ಈ ಆಕಾರವನ್ನು ರೂಪಿಸಿ ಈ ಭೂಮಿ ಮೇಲೆ ಕಳಿಸಿಕೊಟ್ಟನಂದ್ರೆ ಈ ಭೂ ಸಂಬಂಧವಾದಂತ ಆಲೋಚನೆಗಳಲ್ಲಿ ಬದುಕುವುದಕ್ಕಲ್ಲ. ಮನುಷ್ಯರನ್ನು ನೋಡಿದ್ರೆ ದೇವರ ಅರ್ಥ ಆಗ್ಬೇಕು, ನಕ್ಷತ್ರಗಳನ್ನು ನೋಡಿದ್ರೆ ದೇವರ ಅರ್ಥ ಆಗ್ಬೇಕು ಏನ್ರಿ. ಎಲ್ಲ ಈ ಸೃಷ್ಟಿ ನೋಡಿದ್ರೆ ಈಗ ಸೃಷ್ಟಿಕರ್ತನ ಹೇಗಿರ್ಬೇಕಂತೇಳಿ ಆತನ ಮೇಲೆ ಮನಸ್ಸಿಡುವವರಾಗಿರ್ಬೇಕು ಪ್ರೇರ. ಪರಲೋಕದ ಮೇಲೆ ಮನಸ್ಸಿಡುವವರಾಗಿರ್ಬೇಕು. ಎಲ್ರು ಸ್ವಂತ ಕಾರ್ಯಗಳಿಗೋಸ್ಕರ, ಎಲ್ರು ಸ್ವಂತ ಜನರಿಗೋಸ್ಕರ, ಅಣ್ಣನಿಗೋಸ್ಕರ, ತಮ್ಮದಿಗೋಸ್ಕರ, ಅಕ್ಕಂದಿಗೋಸ್ಕರ, ಹೆಂಡತಿಗೋಸ್ಕರ, ಮಕ್ಕಳಿಗೋಸ್ಕರ, ಆ ತಂದೆ ತಾಯಿದವ್ರಿಗೋಸ್ಕರ, ಎಲ್ರಿಗೋಸ್ಕರ ಆಲೋಚನೆ ಮಾಡ್ತಾರೆ ಪ್ರೇರೆ. ಮರಣದ ನಂತರ ತನ್ನ ಆತ್ಮ ಎಲ್ಲಿಗೆ ಹೋಗುತ್ತದೆ ಎಂಬ ವಿಷಯ ಕುರಿತು ಆಲೋಚನೆ ಮಾಡ್ತಾ ಇಲ್ಲ. ನಿಜ ಪ್ರೇರೆ, ನಿಜ. ಬಹಳ ಆಶ್ಚರ್ಯ ಪಡ್ಬೇಕಾದಂತ ಒಳ್ಳೆ ವಿಷಯಗಳು ದೇವರು ಬೈಬಲ್ ಅಲ್ಲಿ ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಈಗೋ ಇಂಥ ವಿಷಯಗಳನ್ನು ಬರೆಸಲ್ಪಟ್ಟಿದ್ದಾನೆ. ಅಂದ್ರೆ ಯಾಕಂದ್ರೆ ಪ್ರೇರೆ, ನಾವು ಈ ಶಾರೀರದಲ್ಲಿ ಇದ್ದೀವಿ, ಈ ಶಾರೀರವನ್ನು ಬಿಟ್ಟು ಹೋಗುವವರು. ಎಂದಾದ್ರೂ ಒಂದು ದಿನ ಬಿಟ್ಟು ನಾವು ಸಹ ಪರಲೋಕಕ್ಕೆ ಹೋಗಬೇಕಾದಂತವರು ಪ್ರೇರಾಗಿರುವಂತ ದೇವರ ಮಕ್ಕಳೇರ. ಅದಕ್ಕೆ ದೇವರು ಎಷ್ಟು ಅದ್ಭುತವಾಗಿ ಬರೆಸಲ್ಪಟ್ಟನಂದ್ರೆ ಪ್ರೇರೆ, ಬಹಳ ತುಂಬಾ ಚೆನ್ನಾಗಿ ಕೆಲವು ವಚನಗಳು ಓದ್ತಿದ್ರೆ ನಮಗೆ ಆಶ್ಚರ್ಯವನ್ನು ಉಂಟು ಮಾಡುವಂತ ಮಹಾಜ್ಞಾನ ಗ್ರಂಥವು ದೇವರು ನಮಗೆ ಕೊಟ್ಟಿದ್ದಾನೆ ಪ್ರೇರೆ. ನಿಜ ಪ್ರೇರೆ. ಶಾರೀರದಲ್ಲಿ ಇರುವವರು ತಾವೇಕೆ ಬದುಕುತ್ತಿದ್ದೆವು ಎಂಬುದು ಅರ್ಥ ಆಗದೆ ತಮ್ಮ ಜೀವಿತ ಕಾಲವೆಲ್ಲ ಈ ಲೋಕಗೋಸ್ಕರನೇ ಬದುಕುತ್ತಿದ್ದಾರೆ ಪ್ರೇರೆ. ಆದರೆ ಅಂತವರು ಸತ್ತ ನಂತರ ಅಂದಿಗೆ ಬದುಕಿದ್ದ ತನ್ನವರು ಆ ಸತ್ತವರಿಗಾಗಿ ಸ್ವರ್ಗ ತೆರೆದುಕೊಳ್ಳಬೇಕೆಂದು, ಶಾಂತಿ ಉಂಟಾಗಬೇಕೆಂದು ಈ ಭೂಮಿ ಮೇಲೆ ಅನೇಕ ಧರ್ಮ ಕಾರ್ಯಗಳನ್ನು ಅವರ, ಅಂದರೆ ಸತ್ತವರ ಹೆಸರಿನಲ್ಲಿ ದೇವರಿಗೆ ಮಾಡುತ್ತಿದ್ದಾರೆ. ನಿಮಗಿಂತ ಮುಂಚಿತವಾಗಿ ಮರಣಿಸಿದ ನಿಮ್ಮ ರಕ್ತ ಸಂಬಂಧಗಳು ಇಂದು ನಿಮ್ಮ ವಿಷಯವಾಗಿ ಪ್ರಲಾಪಿಸುತ್ತಿದ್ದಾರೆ ಎಂಬುವ ಈ ಸಂಗತಿ ನಿಮಗೆ ಗೊತ್ತೇ ತಿಳಿಯದು.
ಈ ಪ್ರಪಂಚ ಪ್ರಜೆಗಳಿಗೂ ಗೊತ್ತಿಲ್ಲ ಪ್ರಿಯರೇ. ನೀವೊಂದು ಯಥಾರ್ಥವಾದಂತ ಚರಿತ್ರೆಯನ್ನು ತಿಳಿದುಕೊಳ್ಳುವುದಕ್ಕಾಗಿ ಈ ಕೆಳಗೆ ನಿಜವಾಗಲೂ ಪ್ರೇರಿ ಈ ಲೋಕದಲ್ಲಿ ನಾವು ಆಲೋಚನೆ ಮಾಡಿದ್ರೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಈ ಭೂಮಿ ಮೇಲೆ ಕ್ರಿಸ್ತು ಪೂರ್ವ ಸುಮಾರು ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ನಿಜವಾಗಲೂ ಆಶ್ಚರ್ಯ ಉಂಟಾಡ್ಬೇಕು. ಒಂದು ಚರಿತ್ರೆ ದೇವರು ಬೈಬಲ್ ಗ್ರಂಥದಲ್ಲಿ ಬರೆಸಲ್ಪಟ್ಟ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಇಂದಿಗೂ ಸುಮಾರು 301 ಈ 3250 ವರ್ಷಗಳ ಹಿಂದೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ನಿಜವಾಗ್ಲೂ ಒಂದು ಚರಿತ್ರೆ ಪ್ರೇರೆ ದೇವರು ಬರೆಸಲ್ಪಟ್ಟನ ಬೈಬಲ್ ಗ್ರಂಥದಲ್ಲಿ ನಿಜವಾಗ್ಲೂ ಓದ್ಕೊಳ್ಳೋಣ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಏನ್ರಿ. ಇಂದಿಗೆ ಸುಮಾರು 3250 ವರ್ಷದ ಹಿಂದುಗಡೆ ಆಫ್ರಿಕಾ ಆ ಕಾಂಡದಲ್ಲಿರುವ ಈಜಿಪ್ಟ್ ದೇಶದಲ್ಲಿ ಒಬ್ಬ ದೊಡ್ಡ ಧನವಂತನಿರ್ತಾನ ಪ್ರೇರೆ. ಅಂದ್ರೆ ಸೌಕಾರ ಅನ್ಬೋದು, ಧನವಂತನ ಅನ್ಬೋದು ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಈ ಚರಿತ್ರೆ ನಮಗೆ ಎಲ್ಲಿ ಕಂಡು ಬರ್ತದಂದ್ರೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಲೋಕನ ಬರೆದ ಸುವಾರ್ತೆಯಲ್ಲಿ ನಮಗೆ ಕಂಡು ಬರ್ತದ ಪ್ರೇರೆ. ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ನಿಜವಾಗಲೂ ಪ್ರೇರೆ. ಆತನು ಹೇಗೆ ಜೀವಿಸಿದ್ದಾನೆ, ಹೇಗೆ ಬದುಕುತ್ತಿದ್ದಾನೆ, ಯಾವ ರೀತಿಯಲ್ಲಿ ಜೀವನ ಮಾಡಿದ್ದಾನೆ ಎಂಬ ವಿಷಯನ ಕುರಿತು ನಮಗೆ ಅರ್ಥ ಆಗುತ್ತದ ಪ್ರೇರ. 16ನೇ ಅಧ್ಯಾಯ ಓದಿಕೊಂಡಾಗ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಏನ್ರಿ ಎಷ್ಟು ಅದ್ಭುತವಾಗಿ ಇದೆ ಪ್ರೇರೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಈಜಿಪ್ಟ್ ದೇಶದಲ್ಲಿ ಒಬ್ಬ ದೊಡ್ಡ ಧನವಂತನು ಪ್ರೇರೆ, ಐಶ್ವರ್ಯವಂತನ ಅಂತ ಹೇಳ್ಬೋದು, ಜೀವಿಸುತ್ತಿರ್ತಾನ ಪ್ರೇರೆ. ಆತನು ಉದಾಹರಣೆಗೆ ಬಣ್ಣದ ಬಟ್ಟೆಗಳು ಪ್ರೇರೆ. ನಿಜವಾಗ್ಲೂ ಪ್ರೇರೆ ಒಂದು ದಿನ ಹಾಕಿದ ಡ್ರೆಸ್ ಮತ್ತೆ ಹಾಕ್ಲಿಕ್ಕಿಲ್ಲ, ವೆರೈಟಿ ಡ್ರೆಸ್ಗಳು. ಆತನು ಎಂತ ಒಂದು ಬಟ್ಟೆ ಅಂದ್ರೆ ಬೆಲೆ ಉಳ್ಳದ್ದು ನಡ್ರಿ. ಲೋಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಿಂದ ನಾವು ಓದಿಕೊಳ್ಳುತ್ತಾ ಹೋದ್ರೆ ಕೆಲವು ವಚನಗಳೆಲ್ಲ ನಮ್ಗೆ ಅರ್ಥ ಆಗ್ತದ ಪ್ರೇರೆ. ಓದಂತ ಅವಶ್ಯಕತೆ ಇಲ್ಲ, ನಾನು ವಿವರಿಸಿ ಮಾಡಿ ಹೇಳ್ತೀನಿ, ಸಮಯ ಇಲ್ಲ ಪ್ರೇರೆ. ಯಾಕಂತಂದ್ರೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಧನವಂತನು ಯಾವ ರೀತಿಯಾಗಿ ಜೀವಿಸುತ್ತಿದ್ದಾನಂದ್ರೆ ಪ್ರೇರೆ ಈತನು ಮರಣ ಹೊಂದಿದ ನಂತರನೇ ನಮಗೆ ಅರ್ಥ ಆಗುತ್ತದ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಏನ್ರಿ. ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡು ಈ ಲೋಕದಲ್ಲಿ ನಯವಾದ ನಾರು ಮಾಡಿ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಎಲ್ರಿಗೂ ಬರುವಂತೆ ಈತನಿಗೂ ಸಹ ಬಂದಿತ್ತು ಮರಣವೆಂಬುವುದು. ಈ ಐಶ್ವರ್ಯವಂತನಿಗೆ ಆತನಿಗಿದ್ದ ಅಂತಸ್ತಿನ ಪ್ರಕಾರವಾಗಿ ಈಜಿಪ್ಟ್ ದೇಶದಲ್ಲಿ ಬಹಳ ಜೋರಾಗಿ ಎಷ್ಟು ಬಾರಿ ಏರ್ಪಟ್ಟುಗಳು ಮಧ್ಯೆ ಉಳಿದ 5 ಸೋದರರು ಸಮಾಧಿ ಕಾರ್ಯಕ್ರಮವನ್ನು ಸಂಸ್ಕರಣೆ ಕಾರ್ಯಕ್ರಮವನ್ನು ಸಹ ಕೂಡ ಲಕ್ಷಗಟ್ಟಲೆ ಪ್ರಜೆಗಳ ನಡುವೆ ಜರುಗಿಸುತ್ತಿದ್ದರು. ಯಾರು? ಈ ಸೌಕಾರ ಧನವಂತನು ಏನ್ರಿ. ಮರಣಿಸಿ ಈತನು ಹೋದ ನಂತರನೇ ಈ ಭೂಮಿ ಮೇಲೆ ಸಂತಾಪಗಳು ಸಲ್ಲಿಸ್ತಾರಲ್ರಿ, ಶ್ರದ್ಧಾಂಜಲಿಗಳು, ಸಂತಾಪಗಳು, ಆತ್ಮಕ್ಕೆ ಶಾಂತಿ ಸಿಗಬೇಕಂತೇಳಿ. ಆತನಿಗೂ ಸಹ ಸೋದರರು ಇದಾರ. ಆ ಸೋದರರು ಸಹ ಯಾವ ರೀತಿಯಾಗಿ ಜೀವಿಸ್ತಿದಾರೆ ಅಂದ್ರೆ ನಮ್ಮಣ್ಣ ಧನವಂತನು, ಸೌಕಾರನು, ಐಶ್ವರ್ಯವಂತನು ನಮ್ಮ ಮಧ್ಯದಲ್ಲಿ ಜೀವಿಸುತ್ತಿದ್ದಾನ ಅಂತ ಹೇಳಿ ಈತನಿಗೂ ಸಹ ಕಾರ್ಯಕ್ರಮಗಳನ್ನು ಮಾಡುತ್ತಿರ್ತಾರ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಏನ್ರಿ. ಎಷ್ಟು ಯಾವ ರೀತಿಗೆ ಅಂತಂದ್ರೆ ಪ್ರೇರ 5 ಸೋದರರು 5 ಜನ ಸೋದರರು ಸಮಾಧಿ ಸ್ಮರಣೆ ಕಾರ್ಯಕ್ರಮವನ್ನು ಕೂಡ ಲಕ್ಷಗಟ್ಟಲೆ ಪ್ರಜೆಗಳ ನಡುವೆ ಜರುಗಿಸಿದರು. ಮನೆಗೆ ದೊಡ್ಡವನಾಗಿರುವುದರಿಂದ ಒಡ ಹುಟ್ಟಿದವರು ಹಿಂದೆಯಿಂದ ಉಳಿದ ಕಡೆ ಕೆಲಸಗಳನ್ನು ಪೂರ್ತಿ ಮಾಡಿದರು. ಈ ಸಂಗತಿಗಳೆಲ್ಲವೂ ಆತನು ಹೋದ ತರವಾಗಿ ಭೂಮಿ ಮೇಲೆ ಜರುಗಿಸಿದವುಗಳ ಮಾತ್ರವೇ. ಈ ಮಹಾನುಭಾವನು ಬದುಕಿದಷ್ಟು ಕಾಲ ಶಾರೀರದ ಸುಖಕ್ಕಾಗಿ ತನ್ನ ಆಸ್ತಿ ಐಶ್ವರ್ಯದಲ್ಲಿ ಇರುವಂತ ಬಹಳಷ್ಟು ದುಡ್ಡಿನಿಂದ ನಾರು ಮಾಡಿ ಬಟ್ಟೆಗಳು, ಬಣ್ಣದ ಬಟ್ಟೆಗಳು, ಆತನ ಸುಖ ವೈಭವ ದಿನವು ಯಾವ ರೀತಿಯಾಗಿತ್ತಂದ್ರೆ ಪ್ರತಿ ದಿನವೂ ಸುಖ ಸಂತೋಷ ಪಡುತ್ತಿದ್ದಕ್ಕೆ ರೂಢಿಯಾಗಿದ್ದ ಪ್ರಾಣವಾಗಿರುವುದರಿಂದ ಶಾರೀರದಲ್ಲಿರುವ ಆತ್ಮದ ಸಂಗತಿ ಮರೆತು ಹೋದನು. ಶಾರೀರದಲ್ಲಿರುವಂತ ಒಂದು ಆತ್ಮ ಇದೆ. ಈ ಆತ್ಮ ಈ ದೇಹವನ್ನು ನಡೆಸ್ತಿದೆ. ಈ ದೇಹಕ್ಕೆ ಎಷ್ಟು ವೈಭವ ಮಾಡಿದ್ರು ಕೂಡ ವ್ಯರ್ಥ ಎಂಬ ವಿಷಯನು ಮನುಷ್ಯನಿಗೆ ಅರ್ಥ ಆಗ್ಲಿಲ್ಲ ಪ್ರೇರೆ. ಆತ್ಮದ ವಿಷಯ ಕುರಿತು ಆಲೋಚನೆ ಮಾಡ್ಲಿಲ್ಲ. ಭೂ ಸಂಬಂಧವಾದಂತ ಆಲೋಚನೆಗಳು. ಕೊಲಿಸಿದವರು ಬರೆದ ಪತ್ರಿಕೆಯಲ್ಲಿ ನಾವು ಓದಿಕೊಂಡಿವಲ್ಲ, ಎಲ್ಲಾರು ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡಿರಿ. ಭೂ ಸಂಬಂಧವಾದವುಗಳ ಮೇಲೆ ಯಾಕೆ ಮನಸ್ಸಿಡಬಾರ್ದು? ಭೂ ಸಂಬಂಧವಾದ ಮೇಲೆ ಮನಸ್ಸಿಟ್ರೆ ಮನುಷ್ಯನು ನಾಶನಕ್ಕೆ ಮಾರ್ಗದಲ್ಲಿ ಹೋಗುತ್ತಾನ, ನಾಶವಾಗುತ್ತಾನ.
ಭೂಲೋಕದಲ್ಲಿ ಬದುಕಿರುವಂತ ಮನುಷ್ಯರಿಗೋಸ್ಕರ ಎಷ್ಟು ಯೋಚನೆ ಮಾಡಿದ್ರು ಕೂಡ ಆ ಮನುಷ್ಯರೇ ಒಂದು ದಿನ ಇಲ್ಲ ಒಂದು ದಿನ ಮನುಷ್ಯನ ಮೇಲೆ ವಿಷಯನ್ನು ಕಾರುವಂತ ಪರಿಸ್ಥಿತಿ ನಾವು ಕಣ್ಣು ಮುಂದೆ ನೋಡುತ್ತೂ ಪ್ರೇರೆ. ನಿಜ, ಮನುಷ್ಯರಿಗೋಸ್ಕರ ಆಲೋಚನೆ ಮಾಡಬಾರ್ದು. ಮತ್ತೆ ಯಾರಿಗೋಸ್ಕರ ಆಲೋಚನೆ ಮಾಡ್ಬೇಕಂದ್ರೆ, ಮೇಲಿದ್ದಾನಲ್ಲ, ಪರಲೋಕದಲ್ಲಿದ್ದಾನಲ್ಲ, ನಮ್ಮನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನಲ್ಲ, ಆ ದೇವ್ರಿಗೋಸ್ಕರ ಮನುಷ್ಯನ ಆಲೋಚನೆ ಮಾಡ್ಬೇಕು ಪ್ರೇರಾಗಿರುವಂತ ದೇವ್ರ ಮಕ್ಕಳ. ಅದಕ್ಕೆ ಮಹಾನುಭಾವನು ಪೌಲನು ಫಿಲಿಪಿದವರು ಬರೆದ ಪತ್ರಿಕೆಯಲ್ಲಿ ಹೇಳಿದ ಪ್ರೇರೆ, ಎಲ್ಲಾರು ಸ್ವಂತ ಕಾರ್ಯಗಳ ಮೇಲೆ ಮನಸ್ಸಿಡ್ತಾರ, ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಯೇಸು ಕ್ರಿಸ್ತನು ಯಾರ ಕಾರ್ಯಗಳ ಮೇಲೆ ಮನಸ್ಸಿಟ್ಟನಂದ್ರೆ ಪ್ರೇರೆ, ತಂದೆಯಾದ ದೇವರ ಕಾರ್ಯಗಳ ಮೇಲೆ ಮನಸ್ಸಿಟ್ಟ ಪ್ರೇರೆ, ತನ್ನ ಸ್ವಂತವರ ಕಾರ್ಯಗಳಲ್ಲಿ ಮನಸ್ಸಿಡ್ಲಲ್ಲ ಪ್ರೇರ ಆಗಿರುವಂತ ದೇವ್ರ ಮಕ್ಕಳೇರ. ನಿಜ ಪ್ರೇರೆ, ನಿಜ. ಈ ಧನವಂತನು, ಈ ಮಹಾನುಭಾವನು ಬದುಕಿದ್ದಷ್ಟು ಕಾಲ ಶಾರೀರಿಕವಾಗಿ ಪ್ರತಿದಿನವೂ ಸಂತೋಷ ಪಡುವುದಕ್ಕೆ ರೂಢಿಯಾಗಿದ್ದ ಪ್ರಾಣವ ಆಗಿರುವುದರಿಂದ ಶರೀರದಲ್ಲಿ ಇರುವ ಆತ್ಮದ ಸಂಗತಿಯನ್ನು ಮರೆತೇ ಹೋದನು. ಶರೀರವನ್ನು ಬಿಟ್ಟು ಮರುಕ್ಷಣವೇ ಪವಿತ್ರಾತ್ಮವಾಗಿ ಮಾರ್ಪಟ್ಟು ಪಾತಾಳಕ್ಕೆ ಪವಿತ್ರ ಆತ್ಮ ಅಪವಿತ್ರವಾದ ರೀತಿಯಲ್ಲಿ ಜೀವಿಸಿದಂತ ಈ ವ್ಯಕ್ತಿ ಈಗ ಮರಣದ ನಂತರ ಪಾತಾಳಕ್ಕೆ ಜಾರಿ ಹೋದನು. ಭೂಮಿ ಮೇಲೆ ಬದುಕಿದಷ್ಟು ದಿನಗಳಲ್ಲಿ ಯಾವ ದಿನವೂ ಈ ಪಾತಾಳ ಸಂಗತಿಯನ್ನು ತಿಳಿದುಕೊಳ್ಳುವುದಾಗಲಿಲ್ಲ. ಭೂಮಿ ಮೇಲೆ ಯಾರಾದ್ರೂ ಸುಖ ಸಂತೋಷದಿಂದ ವೈಭವದಿಂದ ಭೂ ಸಂಬಂಧವಾದಂತವುಗಳ ಮೇಲೆ ಮನಸ್ಸಿಡುತ್ತಾರೋ ಅವರ ಪಾತಾಳದ ಆಲೋಚನೆ ಇರಲ್ಲ ಪ್ರೇರೆ, ಇರಲ್ಲ. ಅವ್ರು ಯಾವಾಗಲೂ 24 hours ಭೂ ಸಂಬಂಧವಾದಂತ ಆಲೋಚನೆಗಳಲ್ಲಿ. ನಿಜ, ಇವತ್ತು ಇತ್ತೀಚೆಗೆ ಕ್ರೈಸ್ತ ಆಗಿರುವಂತ ಆತ್ಮೀಯ ಸೋದರರು ಸಹ ಎಲ್ಲಾ ಭೂ ಸಂಬಂಧವಾದಗಳ ಮೇಲೆ ಮನಸ್ಸಿಡ್ತಾ ಇದಾರ ಪ್ರೇರೆ. ನಿಜ, ನಾವ್ ಆಗಾಗ ನೋಡ್ತಿರ್ತೀವಿ ಪ್ರೇರೆ. ಅದಕ್ಕೆ ಬಹಳಷ್ಟು ಜನರ ಸವಾಸ ಬ್ಯಾಡ ದೇವ, ನಿನ್ನ ಸವಾಸ ಮಾಡಿಕೊಂಡ್ರೆ ನನ್ನ ಆತ್ಮ ಕಾಪಾಡ್ಕೊಳ್ತಂತೇಳಿ. ನಿಜವಾಗ್ಲೂ ಪ್ರೇರೆ, ದೇವ್ರಿಗೋಸ್ಕರ ಬದುಕಬೇಕಂತಂದ್ರಿನ ಕೆಲವು ಮನುಷ್ಯರ ಸವಾಸ ಬಿಡ್ಬೇಕು. ನಿಜ, ಆತ್ಮೀಯ ಸವಾಸ. ಆತ್ಮೀಯರು ಒಳ್ಳೆಯವರು ಅಂದುಕೊಳ್ತೀವಿ, ಒಳ್ಳೆಯವರಲ್ಲ, ಪಾತಾಳಕ್ಕೆ ಕಳಿಸುವವರು. ನಿಜ, ಆದ್ರೆ ಸತ್ಯ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಿಕೊಂಡು ಈ ಭೂಮಿ ಮೇಲೆ ಜೀವಿಸುವಂತ ದಿನಗಳಲ್ಲಿ ನಮ್ಮ ಆತ್ಮನ ನಾವು ಕಾಪಾಡಿಕೊಳ್ಳಬೇಕು, ನಮ್ಮ ಕುಟುಂಬನ ನಾವು ಕಾಪಾಡಿಕೊಳ್ಳಬೇಕು, ನಮ್ಮ ಮಕ್ಕಳನ್ನ ನಾವು ಕಾಪಾಡಿಕೊಳ್ಳಬೇಕು. ಇದು ಭಯಂಕರವಾದಂತ ಲೋಕ ಏನ್ರಿ. ದೇವರ ಕೆಲಸದಲ್ಲಿ ಮುಂದೆ ಹೋಗೋನ್ನ ನೋಡಿ ಇನ್ನು ಮಾಡಲಿ, ಇವನು ಭೂ ಸಂಬಂಧವಾದಂತ ಆಲೋಚನೆಗಳಲ್ಲಿ ಬದುಕುತ್ತಾ ಇಲ್ಲ, ಇವನು ಪರಲೋಕಕ್ಕೆ ಸಂಬಂಧಪಟ್ಟಂತ ಆಲೋಚನೆಗಳಲ್ಲಿ ಬದುಕುತ್ತಿದ್ದಾನ, ಈತನಿಗೆ ಪ್ರೋತ್ಸಾಹ ಕೊಡಬೇಕು, ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ಬೇಕೆಂಬ ಆಲೋಚನೆ ಉಳ್ಳಂತ ಮನುಷ್ಯನು ಯಾರು ಇಲ್ಲ ಪ್ರೇರಾರಂತ ದೇವ್ರ ಮಕ್ಕಳರ. ದೇವ್ರ ಕೆಲಸ ಮಾಡ್ತದನ, ಹೆಂಗ ಮಾಡ್ತಾನ ನೋಡೋಣ ಅಂತೇಳಿ ಕಾಲಿಡಿದು ಎಳೆದು ಹಿಂದೆ ಹಾಕೋರಿದಾರ ಪ್ರೇರ. ಅಂದ್ರೆ ಇವ್ರು ಯಾರು ಪಾತಾಳ ವಿಷಯದಗೋಸ್ಕರ ಆಲೋಚನೆ ಮಾಡವರಲ್ಲ, ಈ ಲೋಕದಲ್ಲಿ ಅಧಿಕಾರದಗೋಸ್ಕರ ದೈವತ್ವವನ್ನು ಮಾನವತ್ವವನ್ನು ಮರೆತು ಮೃಗವಾಗಿ ಮಾರ್ಪಟ್ಟಿರುವಂತ ಮನುಷ್ಯರನ್ನ ನಮ್ಮ ಕಣ್ಣ ಮುಂದೆ ನೋಡುತ್ತಾ ಇದೀವಿ ಪ್ರೇರ ಇರುವಂತ ದೇವ್ರ ಮಕ್ಕಳ. ನಿಜ ಪ್ರೇರೆ. ಅದಕ್ಕಾಗಿ ಈಜಿಪ್ಟಿನಲ್ಲಿ ನಡೆದಂತ ಘಟನೆಯನ್ನು ಕುರಿತು, ಮೋಶೆ ಬದುಕಿದಂತ ದಿನಗಳಲ್ಲಿ ನಡೆದಂತ ಘಟನೆ ಕುರಿತು ಏನ್ರಿ, ಕ್ರಿಸ್ತ ಪೂರ್ವ 3000 ಅಥವಾ 200-250 ವರ್ಷಗಳ ಹಿಂದೆ ನಡೆದಂತ ಚರಿತ್ರೆಯನ್ನು ಕುರಿತು ಬೈಬಲ್ ಗ್ರಂಥದಲ್ಲಿ ದೇವರು ಯಾಕೆ ಬರೆಸಲ್ಪಟ್ಟನಂದ್ರೆ, ನಮ್ಮನ್ನ ಪ್ರೀತಿಸಿ ಪ್ರೇರೆ. ಇವರು ನಮಗೋಸ್ಕರ ಆಲೋಚನೆ ಮಾಡ್ತಾರ. ಇವ್ರು ಯಾರಿಗೋಸ್ಕರ ಆಲೋಚನೆ ಮಾಡುವವರಲ್ಲ, ಇವರೆಲ್ಲಾರು ತಮ್ಮ ಸ್ವಂತವ್ರಿಗೋಸ್ಕರ ಯೋಚನೆ ಮಾಡುವವರಲ್ಲ, ನನಗೋಸ್ಕರ ಆಲೋಚನೆ ಮಾಡುವಂತ ನನ್ನ ಮಕ್ಕಳು. ಅದಕ್ಕೆ ಇವ್ರಿಗೆ ಮಕ್ಕಳನ್ನ ಕೊಟ್ಟಿದ್ದೀನಿ, ಅಣ್ಣಂದ್ರು ಕೊಟ್ಟಿದ್ದೀನಿ, ತಮ್ಮಂದ್ರು ಕೊಟ್ಟಿದ್ದೀನಿ, ಅಕ್ಕಂದ್ರು ಕೊಟ್ಟಿದ್ದೀನಿ, ಸಿಸ್ಟರ್ಸ್ ಕೊಟ್ಟಿದ್ದೀನಿ, ತಾಯಂದ್ರು ಕೊಟ್ಟಿನಿ, ಬಂಧುನು ಕೊಟ್ಟಿನಿ, ಬಳಗನು ಕೊಟ್ಟಿನಿ. ಎಲ್ರನ್ನು ಕೊಟ್ಟರು ಕೂಡ ಆ ದೇವ್ರೇ ನನಗೆ ಶಾಶ್ವತವಂತೇಳಿ ಬದುಕುವವರು ನನ್ನ ಮಕ್ಕಳಿವರು. ಅದಕ್ಕೆ ಇವ್ರನ್ನೆಲ್ಲರನ್ನ ಗೂಗಲ್ ಅಲ್ಲಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಿರುವಂತ ಮನುಷ್ಯರನ್ನ ಪ್ರತಿದಿನ ಉದಯ ಕಾಲ ವೇಳೆ ಸಮಯದಲ್ಲಿ ಕೂಡಿದವರಾಗಿ ನನಗೋಸ್ಕರ ಆಲೋಚನೆ ಮಾಡಬೇಕು. ನನ್ನ ಮಕ್ಕಳಿವರೇ ಅಂದುಕೊಂಡು ದೇವರು ನಮಗೆ ಒಳ್ಳೆ ಅವಕಾಶವನ್ನು ಕೊಟ್ಟಿರುವಂತ ತಂದೆ ಆದ ದೇವರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನ ಸಲ್ಲಿಸಿದ್ರು ಕೂಡ ಕಡಿಮೆ ಪ್ರೇರ ಇರುವಂತ ದೇವ್ರ ಮಕ್ಕಳೇ. ಒಳ್ಳೆ ಚಾನ್ಸ್ ಪ್ರೇರೆ ಏನ್ರಿ. ಆ ಧನವಂತನು ಬದುಕಿದಷ್ಟು ದಿನಗಳ ಯಾವ ದಿನವಂತಂದ್ರೆ ಪ್ರೇರೆ ಪಾತಾಳದ ವಿಷಯನ್ನು ಕುರಿತು, ಸಂಗತಿಯನ್ನು ಕುರಿತು ತಿಳಿದುಕೊಳ್ಳುವುದಕ್ಕಾಗಲಿಲ್ಲ, ಭಯಪಡುವುದಕ್ಕೂ ಆಗಲಿಲ್ಲ, ಜರುಗಲಿಲ್ಲ. ಆದರೆ ದೆವ್ವಗಳು ಕೂಡ ಈ ಪಾತಾಳವನ್ನು ಕಂಡು ಭಯಪಡ್ತಾವ ಪ್ರೇರೆ. ನಮಗ್ ಗೊತ್ತುಂಟು, ಭಯಪಡ್ತವೆ.
ಎಂಬ ಸಂಗತಿಯನ್ನು ತಿಳಿಯದ ಮೂರ್ಖನು ಯಾರು? ಧನವಂತನು. ಪಾತಾಳಕ್ಕೆ ಹೋಗಿ ಬಿಡುವಂತೆ ನಮಗೆ ಆಜ್ಞೆ ಕೊಡಬೇಡ ಅಂತ ಹೇಳಿ ಕೇಸಿ ದೆವ್ವಗಳು ಯೇಸು ಕ್ರಿಸ್ತನನ್ನು ರಿಕ್ವೆಸ್ಟ್ ಮಾಡಿಕೊಳ್ತಾ ಪ್ರೇರೆ. ಒಂದು ಸರಿ 8ನೇ ಅಧ್ಯಾಯ 31ನೇ ವಚನವನ್ನು ನೋಡ್ಕೊಂಡು ಮತ್ತು ಲೋಕನ್ ಬರೆದ ಸುವಾರ್ತೆಗೆ ಬರೋಣ ಪ್ರೇರಾರಂತ ದೇವರ ಮಕ್ಕಳೇರ. ಲೋಕನ್ ಬರೆದ ಸುವಾರ್ತೆಯನ್ನು ತೆಗೆದುಕೊಳ್ಳೋಣ ಪ್ರೇರೆ. 8ನೇ ಅಧ್ಯಾಯ 31ನೇ ವಚನವನ್ನು ಮುಗಿಸಿಬಿಡ್ತಾನೆ ಪ್ರೇರೆ. ಲೋಕನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ. ಏನ್ರಿ, ಪಾತಾಳ ಅಂದ್ರ ಭಯ ಇರ್ಬೇಕು ಪ್ರೇರೆ. ನರಕ ಅಂದ್ರ ಮನುಷ್ಯನಿಗೆ ಭಯ ಇಲ್ಲ ಲೋಕದಲ್ಲಿ. ಅದಕ್ಕೆ ಪಾಪಗಳು ಹೆಚ್ಚು ಮಾಡ್ತದನ ಕ್ರೈಸ್ತವನೇ, ನಿಜ. ಯಾವ ರೀತಿಗೆ ನೋಡ್ರಿ ಪ್ರೇರ, ಪಾತಾಳ ಅಂದ್ರ ಭಯ ಇರ್ಬೇಕು. ನೋಡಿ ಪ್ರೇರ, ಓದಿರಿ ಒಂದ್ಸತಿ 8ನೇ ಅಧ್ಯಾಯ 31ನೇ ವಚನ. ಅಮ್ಮ ಎಲ್ರಿಗೂ ಅರ್ಥ ಆಗ್ತದೆ? ಓದ್ರಮ್ಮ 8ನೇ ಅಧ್ಯಾಯ 31ನೇ ವಚನವನ್ನು. ಪಾತಾಳಕ್ಕೆ ಹೋಗಿ ಬಿಡುವಂತೆ ನಮಗೆ ಆಜ್ಞೆ ಮಾಡಬೇಡವೆಂದು ಆತನನ್ನು ಬೇಡಿಕೊಂಡವಂತ ಪ್ರೇರೆ. ಅಂದ್ರೆ ಪಾತಾಳಕ್ಕೆ ಕಳಿಸಬೇಡ ಪ್ರಭು ಯೇಸುವೆ ಅಂತೇಳಿ ದೆವ್ವಗಳು ಬಂದು ರಿಕ್ವೆಸ್ಟ್ ಯೇಸು ಪ್ರಭುನ ಹತ್ರ ಬಹಳ ರಿಕ್ವೆಸ್ಟ್ ಮಾಡ್ಕೊಳ್ತಾವ. ಪ್ರಭು 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 ದಯವಿಟ್ಟು ಪ್ರಭು 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 ನೀನ್ ಕಾಲಿಡ್ಕೊಳ್ತು ಪ್ರಭು 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 ನೀನೇನು ಪ್ರಭು, ನಾವು ಅಸ್ಸಲು ನಿಮ್ ಮಾರ್ಗದಲ್ಲಿ ಅಡ್ಡನೆ ಬರಲ್ಲ ಪ್ರಭು 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 ಅಂತ ರಿಕ್ವೆಸ್ಟ್ ಎಷ್ಟು ಸ್ವಲ್ಪ ಬಹಳವಾಗಿ ಬೇಡಿಕೊಳ್ಳುತ್ತದಂತ ಪ್ರೇರೆ. ಮನುಷ್ಯನು ಬೇಡಿಕೊಳ್ಳುತ್ತದನ. ಯೇಸು, ಈ ರಾತ್ರಿ ವೇಳೆ ಸಮಯದಲ್ಲಿ ದೇವ ನಾನು ಏನಾದ್ರೂ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸು ಅಂತೇಳಿ ಬೇಡಿಕೊಳ್ಳೋರು ಯಾರಾದ್ರೂ ಇದಾರ? ಇಲ್ಲ ಪ್ರೇರೆ. ಪ್ರಭು ಯೇಸು ಪಾತಾಳ ಮಾರ್ಗದಲ್ಲಿ ಯಾವಾಗಾದ್ರೂ ನಾನು ತಪ್ಪಿ ಹೋಗೋವನ ಆಗಿದೆಯೇನಂತಿದ್ರ ದೇವ ಆ ಮಾರ್ಗದಿಂದ ನನ್ನನ್ನು ತಪ್ಪಿಸು ದೇವಾ ಅಂತೇಳಿ ಏನಾದ್ರೂ ಆಲೋಚನೆ ಮಾಡಿ ಪ್ರಾರ್ಥಿಸುವವನ ಇದನ? ಇಲ್ಲ ಪ್ರೇರೆ. ಜನರ ಭಯ ಇಲ್ಲ, ದೇವರ ಭಯ ಇಲ್ಲ. ಮನುಷ್ಯನ ಯಾವ ರೀತಿ ಬದುಕ್ತದನ? ಮೂರ್ಖನಾಗಿ ಜೀವಿಸ್ತದನ ಪ್ರೇರೆ. ಮೂರ್ಖನಾಗಿ ಜೀವಿಸ್ತದನ. 60 ವರ್ಷ 70 ವರ್ಷ 80 ವರ್ಷ ಜೀವಿತ ಕಾಲವು ಆಯುಷ್ ಕಾಲವು ಕೊಟ್ಟು ಭೂಮಿಗೆ ಈ ಲೋಕಕ್ಕೆ ಕಳಿಸಿಕೊಟ್ರೆ ಮನುಷ್ಯನು ಮಾತ್ರ ತನ್ನಿಷ್ಟಾನುಸಾರ ಬದುಕುತ್ತದನ ಪ್ರೇರ. ಆಗಿರುವಂತ ದೇವರ ಮಕ್ಕಳೇರ ಏನ್ರಿ, ಯಾರು ಇಲ್ವಾ ಬಂಧು ಬಳಗ? ಎಲ್ರಿಗೂ ಬಂಧು ಬಳಗ ಇದಾರ. ಓಕೆ ಬಿಡು ಪ್ರೇರೆ, ಇದೆಲ್ಲ ನಮ್ಮ ಆಲೋಚನೆ ನಮಗ್ ಗೊತ್ತುಂಟು ಪ್ರೇರೆ. ಅಬ್ರಾಹ್ಮನಿಗಿಲ್ವ ಬಂಧು ಬಳಗ? ಅಬ್ರಾಹ್ಮನಿಗಿಲ್ವ ತಂದೆ ತಾಯಿ? ಅಬ್ರಾಹ್ಮನಿಗಿಲ್ವ ಅಣ್ಣ ತಮ್ಮಂದ್ರು? ಅಬ್ರಾಹ್ಮನಿಗಿಲ್ವ ಮಕ್ಕಳಂತರೂ ಬಿಡು 90-100 ವರ್ಷ ಆದ ನಂತರ ಆದ್ರೂ ಪ್ರೇರ ಇರುವಂತ ದೇವ್ರ ಮಕ್ಕಳಿರ. ಅಬ್ರಾಹ್ಮನು ನಿಜವಾಗ್ಲೂ ಪ್ರೇರ, ಆತನ ಚರಿತ್ರೆದಲ್ಲಿ ನಾವು ಆಲೋಚನೆ ಮಾಡಿದ್ರೆ, ಇದೇ ಲೋಕನ ಬರೆದ ಸ್ವಾರ್ಥದಲ್ಲಿ ಆಲೋಚನೆ ಮಾಡಿದ್ರೆ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ. ಆ ಅಜ್ಞಾನ ಕಾಲಗಳಲ್ಲಿ ಅಬ್ರಾಹ್ಮನು ಪಾತಾಳ ಅಂದ್ರೆ ಭಯ ಐತೆ ಪ್ರೇರೆ. ಯಾವಾಗ ಅರ್ಥ ಆಯ್ತು? ನಾನು ಈ ಲೋಕಕ್ಕೆ ಬಂದು 70 ವರ್ಷ ಆಯ್ತಲ್ಲ, ನನಗಿರುವಂತ ಆಯುಷ್ಕಾಲ 120 ವರ್ಷ ಇರ್ಬೋದು. ಮತ್ತೆ 70 ವರ್ಷ ಮುಗಿತು, ಮತ್ತೆ ಇನ್ನ ಯಾವಾಗ ಸತ್ತು ಹೋಗ್ತನೋ? ಮತ್ತೆ ಸತ್ತು ಹೋದ ನಂತರ ನಾನು ಎಲ್ಲಿಗೆ ಹೋಗುತ್ತೇನೆ? ಪಾತಾಳಕ್ಕೆ ಹೋಗುತ್ತನೋ? ಹೌದು ನಿಜ. ಸ್ವರ್ಗ ಐತೆ, ಪಾತಾಳ ಐತೆ. ಅಂದ್ರೆ ನರಕ ಐತೆ, ಸ್ವರ್ಗ ಐತೆ. ಅಂದ್ರೆ ನಾನು ಏನ್ ಮಾಡ್ಬೇಕು? ಸ್ವರ್ಗಕ್ಕೆ ಹೋಗ್ಬೇಕು. ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಈಗ ನಾನು ಏನ್ ಮಾಡ್ಬೇಕಂದ್ರೆ, ಆಕಾಶದಲ್ಲಿ ಮೇಲೆ ನೋಡಿದ್ರೆ ದೇವ್ರು ಬರ್ತಾನ. ಆ ದೇವರಿಗೆ ಸಂಬಂಧಪಟ್ಟಂತ ಕಾರ್ಯಗಳ ಮೇಲೆ ನಾನು ಮನಸ್ಸಿಡಬೇಕು. ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬಾರ್ದು ಅಂತ ಹೇಳಿ ಕೇಸಿ ಅಣ್ಣ ತಮ್ಮ ಬಂಧು ಬಳಗ ಎಲ್ರು ಇದ್ರು ಸಹ ಈಗ ಅಬ್ರಾಹ್ಮನ ಯಾವಾಗಾದ್ರೂ ದೇವ್ರು ಕರ್ತೇನೋ ಪ್ರೇರೆ 12ನೇ ಅಧ್ಯಾಯದಲ್ಲಿ ಓದಿದಾಗ ನಮ್ಗೆ ಅರ್ಥ ಆಗೋಗ್ಬಿಡ್ತಾರೆ ಪ್ರೇರೆ. ಎದ್ದು ಬಂದು ಬಿಡ್ತಾನೆ ದೇವ್ರಿಗೋಸ್ಕರ. ಎಲ್ಲಿಗೆ ಹೋಗಂದ್ರೆ ಅಲ್ಲಿಗೆ ಹೋಗ್ಬಿಡ್ತಾನ ಪ್ರೇರೆ. ಯಾಕಂದ್ರೆ ದೇವ್ರು ಹೇಳಿದಾಗ ಕೇಳಿದ್ರೆ ನನ್ನ ಆತ್ಮ ಪಾತಾಳಕ್ ಹೋಗಲ್ಲ. ಪಾತಾಳ ಭಯಂಕರ ಉಳ್ಳದ್ದು ಏನ್ರಿ. ಆತನಿಗಿಂತ ಮೊದಲು ಮರಣಿಸಿದ ಇಸ್ರಾಯೇಲರ ಮೂಲ ಪುರುಷನಾದ, ನಮ್ಮೆಲ್ರಿಗೂ ವಿಶ್ವಾಸಕ್ಕೆ ಮೂಲ ಪುರುಷನಾದ ಎಂಬುವ ವ್ಯಕ್ತಿ ಶಾಂತಿಕಾರವಾದ ಪ್ರದೇಶದಲ್ಲಿ ಇರುವುದನ್ನು ಗಮನಿಸಿದನು. ಈಜಿಪ್ಟ್ ದೇಶದಲ್ಲಿ ಅನೇಕ ವರ್ಷಗಳಿಂದ ದಾಸತ್ವದಲ್ಲಿ ಬದುಕುತ್ತಿದ್ದ ಇಸ್ರಾಯೇಲರು ಅವರನ್ನು ಬಿಡಿಸುವುದಕ್ಕಾಗಿ ದೇವರ ಪಕ್ಷದಲ್ಲಿ ಘೋರ ರಾಜ್ಯವನ್ನು ಬೇಟೆಯಾದ ಮೋಶೆ ಪ್ರವಾದಿಗಳು ಕೂಡ ಈ ಅಬ್ರಾಮನ ಸಂತಾನವೇ ಎಂದು ಗ್ರಹಿಸಿದನು. ಹೇಗೆಂದರೆ ಅಬ್ರಾಮನ ಇಸಾಕ ಯಾಕೋಬರ ದೇವರಾದ ನಮ್ಮ ತಂದೆಯಾದ ನಮ್ಮನ್ನು ತಪ್ಪದೆ ಬಿಡಿಸುತ್ತಾನೆಂಬುವ ನಂಬಿಕೆಯಿಂದ ಇಸ್ರಾಯೇಲರಲ್ಲಿ ನಿರೀಕ್ಷಣೆಯ ಆತನಿಗೆ ಚೆನ್ನಾಗಿ ಗುರ್ತಿದೆ. ಅವರ ನಂಬಿಕೆಯ ಪ್ರಕಾರವಾಗಿ ಅವರ ಮಧ್ಯೆ ಮೋಶೆ ಎಂಬುವ
ಒಬ್ಬ ದೊಡ್ಡ ಪ್ರವಾದಿ ಜನಿಸಿ ಇಸ್ರಾಯೇಲರನ್ನು ದಾಸತ್ವದ ಒಳಗಿಂದ ಬಿಡಿಸುವುದಕ್ಕೆ ದೇವರ ಹೆಸರಿನಲ್ಲಿ ಎಷ್ಟು ಅದ್ಭುತಗಳನ್ನು ಐಗುಪ್ತದವರ ಮಧ್ಯೆ ಜರುಗಿಸಿರುವಂತೆ ಐಶ್ವರ್ಯವಂತನಿಗೆ ನೆನಪು ಮಾಡಿದನು. ಅಬ್ರಾಮನು ನೋಡಿ ಒಂದು ಕೋರಿಯನ್ನು ಕೋರಬೇಕೆನ್ನಿಸಿತ್ತು. ಪ್ರೇರಾಗಿರುವಂತ ದೇವರ ಮಕ್ಕಳಿರ ಈತನಿಗೆ ಎಲ್ಲಿ? ಪಾತಾಳದಲ್ಲಿ. ಏನಂತ ಕೂಗುತ್ತದ ನೋಡ್ರಿ ಪ್ರೇರ, ಲೋಕನ್ ಬರೆದ ಸುವಾರ್ತೆ ತೆಗಿರಿ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಪಾತಾಳಕ್ಕೆ ಹೋದ ನಂತರ ಪಾತಾಳ ಪವರ್ ಏನಂಬುದು ಗೊತ್ತಾದ ನಂತರನೇ ಈಗ ಅಬ್ರಾಮನು ಯಾವಾಗ ಜೀವಿಸಿದ್ದಾನೆ, ಅಬ್ರಾಮನ ಚರಿತ್ರೆ ಯಾರು ಬರೆಸಲ್ಪಟ್ರು, ಯಾರಿಗೋಸ್ಕರ ಆಲೋಚನೆ ಮಾಡಿ ಈ ಗ್ರಂಥವನ್ನು ಬರೆಸಲ್ಪಟ್ರು, ಆ ಮನುಷ್ಯನಿಗೆ ಯಾವಾಗ ಅರ್ಥ ಆಗದಂದ್ರೆ ಪ್ರೇರೆ ಪಾತಾಳದಲ್ಲಿ ಬಿದ್ದಾಗ. ಈಗ ಏನಂತ ಆಲೋಚನೆ ಮಾಡ್ತಾ ನೋಡ್ರಿ ಪ್ರೇರೆ, 24ನೇ ವಚನವನ್ನು ಓದ್ಕೊಳ್ಳೋಣ. ಲೋಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನವನ್ನು ನಾವು ಓದ್ಕೊಳ್ಳೋಣ ಪ್ರೇರೆ. ತಂದೆಯ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು, ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು ಸಾಕು. ತಂದೆಯಾದ ಅಬ್ರಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳಿಸು, ಅವನು ತನ್ನ ತುದಿ ಬೆರಳಿನ ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಾಮನ ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ, ಹಾಗೆ ಲಾಜರನ ಕಷ್ಟವನ್ನ ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ನೋಡಿದ್ರೆ ಪ್ರೇರೆ, ಈಜಿಪ್ಟ್ ದೇಶದಲ್ಲಿ ಧನವಂತನು ಐಶ್ವರ್ಯವಂತನು ಪ್ರೇರಾರಂತ ದೇವರ ಮಕ್ಕಳಿರ. ಯಾರು? ಈತನು ಭಿಕ್ಷೆಗಾರನ ಆಗೋದಕ್ಕೆ ಕಾರಣ ಏನಂದ್ರೆ ಪ್ರೇರೆ, ಆತನು ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿದಲಿಲ್ಲ, ಪರಲೋಕಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳ ಮನಸ್ಸಿನ ಮೇಲೆ ಮನಸ್ಸಿತ್ತ. ಎಷ್ಟು ಆಸ್ತಿ ಇದ್ರು, ಎಷ್ಟು ಐಶ್ವರ್ಯ ಇದ್ರು, ಬಂಧು ಬಳಗ ಇದ್ರು, ಹೆಂಡತಿದ್ರು, ಮಕ್ಕಳಿದ್ರು, ಎಲ್ರು ಅಣ್ಣ ತಮ್ಮಂದವ್ರು ಎಲ್ರು ಇದ್ರು ಸಹ ನನಗೆ ಈ ಲೋಕದಲ್ಲಿ ಈಗ ಪಾತಾಳದಿಂದ ತಪ್ಪಿಸೋದಕ್ಕೆ ಯಾರಿಂದಲೂ ಆಗಲ್ಲ. ಆದ್ರೆ ನನ್ನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಂತ ಸೃಷ್ಟಿಕರ್ತನಾದ ದೇವಾದಿ ದೇವರೇ ತಪ್ಪಿಸಬಲ್ಲನು. ತಪ್ಪಿಸಿಕೊಳ್ಳಬೇಕಂದ್ರೆ ನಾನು ಆತನಿಗೋಸ್ಕರ ಆಲೋಚನೆ ಮಾಡ್ಬೇಕು. ಆತನು ನನಗೋಸ್ಕರ ಆಲೋಚನೆ ಮಾಡ್ತಾನ. ಆತನಿಗೋಸ್ಕರ ನಾನು ಯೋಚನೆ ಮಾಡಿದ್ರೆ, ಆತನು ನನಗೋಸ್ಕರ ಆಲೋಚನೆ ಮಾಡಿದ್ರೆ, ನಾನು ಬದುಕಿರುವಾಗಲೇ ದೇವ್ರಿಗೋಸ್ಕರ ಯೋಚನೆ ಮಾಡಿದ್ರೆ, ಸತ್ತು ಹೋದ ನಂತರನೇ ಈಗ ನನ್ನ ಆತ್ಮ ದೇವ್ರ ಬಳಿಯಲ್ಲಿ ಸೇರ್ತದಂತ ನಂಬಿಕೆಯಿಂದ ಪಾತಾಳದಿಂದ ತಪ್ಪಿಸಿಕೊಳ್ಬೇಕಂತೇಳಿ ಈ ಭಿಕ್ಷೆಗಾರನು ತನಗಿರುವಂತ ಆಸ್ತಿಯನ್ನೆಲ್ಲ ಏನ್ರಿ, ಮೋಶೆ ಒಂದು ಜೀವಿಸುವಂತ ದಿನಗಳಲ್ಲಾಗಿರ್ಬೋದು, ಆತನ ಚರಿತ್ರೆ ದಿನಗಳಲ್ಲಾಗಿರ್ಬೋದು, ಎಲ್ಲವನ್ನು ದೇವರ ಕಾರ್ಯಗಳಿಗೋಸ್ಕರನೇ ದಾನ ಧರ್ಮಗಳನ್ನು ಮಾಡಿ ಕೊನೆಗೆ ಭಿಕ್ಷೆ ಬೇಡುವುದಕ್ಕೆ ಪ್ರಾರಂಭ ಮಾಡಿದನು ಪ್ರೇರೆ. ಈ ಧನವಂತನ ಐಶ್ವರ್ಯವಂತನು ನಾರುಮಡಿ ಬಟ್ಟೆಯನ್ನು ಹಾಕಿಕೊಂಡು ಪ್ರತಿದಿನ ಸುಖ ಸಂತೋಷದಿಂದ ವೈಭವದೊಡನೆ ಬದುಕುವಂತ ಈ ಮನುಷ್ಯನು, ನನ್ನ ತಮ್ಮಂದರು ಇದಾರ, ನನಗೆ ಆಸ್ತಿ ಇದೆ, ಐಶ್ವರ್ಯ ಇದೆ, ಎಲ್ಲವೂ ಇದೆ, ನನ್ನನ್ನು ಯಾರು ಹಿಡ್ಕೊಳ್ತಾರ, ನಂದೇ ರಾಜಕೀಯ, ನಾನೇ ರಾಜ್ಯನಂತ ತಿಳಿದುಕೊಂಡು ಲೋಕದಲ್ಲಿ ಪಾತಾಳದಗೋಸ್ಕರ ಆಲೋಚನೆ ಮಾಡದೆ, ಕಣ್ಣಿಗೆ ಕಾಣದಿರುವಂತ, ತನ್ನನ್ನು ತಾಯಿ ಗರ್ಭದಲ್ಲಿ ನಿರ್ಮಾಣ ಮಾಡಿದಂತ ಸೃಷ್ಟಿಕರ್ತನಾದ ದೇವಾದ ದೇವರಿಗೋಸ್ಕರ ಆಲೋಚನೆ ಮಾಡದೆ ಈ ಭೂಮಿ ಮೇಲೆ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಟ್ಟುಕೊಂಡು ಬದುಕಿದ ಪ್ರೇರೆ. ನಿಜ ಪ್ರೇರೆ, ಒಂದು ದಿನ ಮರಣ ಬಂತು, ಈತ ಮರಣಿಸಿ ಹೋದ, ಧನವಂತನೂ ಮರಣಿಸಿ ಹೋದ, ಭಿಕ್ಷೆಗಾರನು ಮರಣಿಸಿ ಹೋದ, ಈ ಧನವಂತನು ಮರಣಿಸಿದ ಹೋದ ಪ್ರೇರೆ. ಈ ಭಿಕ್ಷೆಗಾರನ ಅಬ್ರಾಹ್ಮನ ಬಳಿಯಲ್ಲಿದ್ದಾನೆ. ಈ ಧನವಂತನು ಪಾತಾಳದಗೋಸ್ಕರ ದೇವ್ರಿಗೋಸ್ಕರ ಆಲೋಚನೆ ಮಾಡಿದ್ರೆ ಎಲ್ಲರೂ ತಮಗೋಸ್ಕರ, ತಮ್ಮ ಕುಟುಂಬದಗೋಸ್ಕರ, ತಮ್ಮ ಆಸ್ತಿಗೋಸ್ಕರ ಆಲೋಚನೆ ಮಾಡಿಕೊಂಡು ಈ ಭೂಮಿಯಲ್ಲಿ ಜೀವಿಸಿ ಬದುಕಿ ಪಾತಾಳದಲ್ಲಿ ಹೋಗಿ ಯಾಚನೆ ಪಡ್ಕೊಂಡು, ತಂದೆಯಾದ ಅಬ್ರಾಹ್ಮನೇ, ನನ್ನ ಮನೆ ಬಾಗಿಲ ಮುಂದೆ ಆ ಭಿಕ್ಷೆಗಾರನಿದ್ದನಲ್ಲ, ಆತನನ್ನು ಕಳಿಸಿ ತುದಿ ಬೆರಳಿನಿಂದ ಒಂದು ಹನಿ ನೀರಾದರೂ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಿಲ್ಲ ಅಂತ ಬೇಡಿಕೊಳ್ಳುತ್ತದನ ಪ್ರೇರೆ. ಆದರೆ ಕಂದ ಏನ್ ಹೇಳ್ತದನ್ರಿ, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ, ಹಾಗೆ ಲಾಜರನನ್ನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಷ್ಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡ ದೊಡ್ಡ ಡೊಂಗೂರ ಸ್ಥಾಪಿಸಿದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರಾದರೂ ದಾಟುವುದಕ್ಕಾಗದು ಅಂದನು. ಆಗ ಅವನು
ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಎಲ್ಲಿ ಕಳಿಸ್ಬೇಕಂತ ಬೇಡಿಕೊಳ್ತದನಮ್ಮ ನೋಡಿ ಪ್ರೇರ್. 28ನೇ ವಚನವನ್ನು ನಾವು ಓದ್ಕೊಳ್ಳೋಣ. ಧನವಂತನು, ಸತ್ತು ಹೋದಂತ ವ್ಯಕ್ತಿ ಎಲ್ಲಿದ್ದವ್ರಿಗೋಸ್ಕರ ಆಲೋಚನೆ ಮಾಡ್ತಾ ಇದ್ದ ನೋಡ್ರಿ ಪ್ರೇರೆ. ಓದ್ರಮ್ಮ 28ನೇ ವಚನ ಇದೆ. ಅದನ್ನ ತಮ್ಮಂದಿರಿದ್ದಾರೆ, ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದರೋ ಬಾರದಂತೆ ಅವನು ತಾನು ಕಂಡದ್ದನ್ನು ಅವನಿಗೆ ಚೆನ್ನಾಗಿ ಹೇಳಲಿ ಅಂದನು. ಆದರೆ ಅಬ್ರಹಾಮನು ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಹವೆ, ಅವುಗಳನ್ನು ಕೇಳಲಿ ಅನ್ನಲು ಅವನು, ತಂದೆಯೇ ಅಬ್ರಹಾಮನೇ, ಆಗ ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ಅಬ್ರಹಾಮನು ಅವನಿಗೆ, ಅವರು ಮೋಸೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವರನ್ನೊಬ್ಬನು ಜೀವಿತನಾಗಿ ಎದ್ದರು ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ನೋಡಿದ್ರ ಪ್ರೇರೆ ಏನ್ರಿ, ಪಾತಾಳದಲ್ಲಿ ಇದ್ದುಕೊಂಡು ಯಾರಿಗೋಸ್ಕರ ಆಲೋಚನೆ ಮಾಡ್ತದನ ಈ ಧನವಂತನು? ತನ್ನವ್ರಿಗೋಸ್ಕರ್ರಿ, ಭೂಮಿ ಮೇಲೆ ಇದ್ದವ್ರಿಗೋಸ್ಕರ್ರಿ, ತನ್ನ ಸೋದರರ ಇದಾರ್ರಿ. ಈಗ ಅಪ್ಪ, ತಂದೆ ಅಬ್ರಹಾಮನೇ, ಈಗೋ ಭೂಲೋಕದಲ್ಲಿ ಆ ಲಾಜರನನ್ನು ಕಳಿಸಿಕೊಡು ಅಂದ್ರೆ ತನ್ನ ತಮ್ಮಂದವ್ರಿಗೋಸ್ಕರ ಪಾತಾಳದಲ್ಲಿ ಯೋಚನೆ ಮಾಡ್ತಾ ಇದ್ದಾನಂದ್ರೆ ಭೂಮಿ ಮೇಲೆ ಎಷ್ಟು ಪ್ರೀತಿಸೇನು ಗೊತ್ತ ಅವ್ರಿಗೆ? ಅವ್ರ ಮೇಲೆ ಎಷ್ಟು ಕಾಳಜಿ ಮಾಡಿದನು ಗೊತ್ತಾ? ಬಹಳ ಪ್ರೀತಿ ಮಾಡೋಣ ಪ್ರೇರಿತನು. ಯಾರಿಗೋಸ್ಕರ ಆಲೋಚನೆ ಮಾಡ್ತದಾರ ಪ್ರೇರಾರಂತ ದೇವ್ರ ಮಕ್ಕಳೇರ? ಮೋಶೆ ಧರ್ಮಶಾಸ್ತ್ರದಿಂದ ಆಲೋಚನೆ ಮಾಡ್ಕೊಂಡು ಬಂದ್ರೆ, ಮೋಶೆ ಆಗಿರ್ಬೋದು, ಪ್ರವಕ್ತಗಳಾಗಿರ್ಬೋದು, ಪ್ರವಾದಿಗಳಾಗಿರ್ಬೋದು, ಸತ್ತು ಹೋದವರು ಎಲ್ಲಿಗೆ ಹೋಗ್ತಾರಂತ? ಆ ಪಾತಾಳಕ್ಕೆ ಹೋಗ್ತಾರ. ಪಾತಾಳಕ್ಕೆ ಹೋಗ್ಬಾರ್ದು ಅಂತೇಳಿ ಬದುಕಿರುವಾಗಲೇ ದೇವ್ರಿಗೋಸ್ಕರ ಬದುಕಿ, ದೇವ್ರಿಗೋಸ್ಕರ ಕೆಲಸವನ್ನು ಮಾಡಿ ಮರಣಿಸಿ ಸ್ವರ್ಗ ಸೇರ್ಬೇಕಂತೇಳಿ ಎಲ್ಲಾ ಪ್ರವಾದಿಗಳು ಬೋಧಿಸಿದರೆ, ಎಲ್ಲಾ ಪ್ರವಾದಿಗಳ ಮಾತುಗಳನ್ನು ಮೋಶೆ ಮುಖಾಂತರವಾಗಿ ಬರೆಸಲ್ಪಟ್ಟಿರುವಂತ ಧರ್ಮಶಾಸ್ತ್ರ, ಬೈಬಲ್ ಗ್ರಂಥದಲ್ಲಿರುವಂತ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಿ ತನ್ನವರಿಗೋಸ್ಕರ ಆಲೋಚನೆ ಮಾಡಿ ಲೋಕದ ಆಶೆಗಳಿಗೆ ಒಳಗಾಗಿ ಜೀವಿಸಿ ಮರಣ ಹೊಂದಿ ಪಾತಾಳದಲ್ಲಿ ಇದ್ದುಕೊಂಡು ಅಲ್ಲಿ ಹೋದ ನಂತರನೇ ಈಗ ನನ್ನ ತಮ್ಮಂದಿರು ಇಲ್ಲಿಗೆ ಬರಬಾರ್ದಂತ ಹೇಳಿ ತನ್ನ ತಮ್ಮಂದಿರಿಗೋಸ್ಕರ ಆಲೋಚನೆ ಮಾಡ್ತದನ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಯಾರು? ಧನವಂತನ ಪ್ರೇರೆ. ಏನಂತ ಯೋಚನೆ ಮಾಡ್ತಾನ? ದೇವಾ, ಯಾರನ್ನಾದ್ರೂ ಒಬ್ರು ಕಳಿಸ್ಕೊಡು ದೇವಾ. ಪ್ರಭು ಅಬ್ರಾಹ್ಮನೇ, ತಂದೆ ಕಳಿಸ್ಕೊಡಪ್ಪ. ಯಾಕೆ? ತಮ್ಮಂದಿರು ಕಾಪಾಡ್ಬೇಕಾ? ನಾನು ಕಷ್ಟ ಅನುಭವಿಸ್ತೀನಿ, ನನ್ನ ತಮ್ಮಂದರಾದ್ರೂ ಸ್ವರ್ಗವನ್ನು ಸೇರಲಿ. ತಮ್ಮಂದರು ಸ್ವರ್ಗ ಸೇರ್ಬೇಕಂದ್ರೆ, ತಮ್ಮಂದರು ಪರದೇಶಕ್ಕೆ ಸೇರ್ಬೇಕಂದ್ರೆ ಅಪ್ಪ ಮೋಶೆ ಮುಖಾಂತರ ಕೊಡಲ್ಪಟ್ಟಿದ್ದಲ್ಲಪ್ಪ ಧರ್ಮಶಾಸ್ತ್ರ, ಪ್ರವಾದಿಗಳನ್ನು ಕಳಿಸಲ್ಪಟ್ಟಿದ್ದಲ್ಲಪ್ಪ ಧರ್ಮಶಾಸ್ತ್ರ. ಏನಂತ ಹೇಳ್ತದ ಪ್ರೇರೆ? ಅಬ್ರಾಹ್ಮನು ಅವುಗಳಲ್ಲಿ ಕೇಳಲಿ ಅನ್ನಲು ಅವನು, ತಂದೆ ಅಬ್ರಾಹ್ಮನೇ, ಹಾಗಲ್ಲ, ಸತ್ತವರ ಕಡೆಯಿಂದ ಒಬ್ಬನನ್ನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ಅಬ್ರಾಹ್ಮನು ಅವನಿಗೆ, ಅವರು ಮೋಶೆ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ಪ್ರೇರಾಗಿರುವಂತ ದೇವರ ಮಕ್ಕಳಿರ. ಅಂದ್ರೆ ಈ ಭೂಮಿ ಮೇಲೆ ಜೀವಿಸುವಂತ ಪ್ರತಿ ಮನುಷ್ಯರಿಗೆ ಈಗ ಬೈಬಲ್ ಓದಬೇಕು. ದೇವರು ಪರಿಶುದ್ಧ ಗ್ರಂಥವನ್ನು ಏರ್ಪಾటు ಮಾಡಿ ನಮ್ಮ ಮಧ್ಯದಲ್ಲಿ ಇಟ್ಟಿದ್ದಾನ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಯಾರಿಗೋಸ್ಕರ ಆಲೋಚನೆ ಮಾಡ್ಬೇಕಂದ್ರೆ ಪ್ರೇರ್, ಈ ಭೂಮಿ ಮೇಲೆ ಬದುಕಿದಷ್ಟು ದಿನಗಳಲ್ಲಿ ದೇವ್ರಿಗೋಸ್ಕರನೇ ಆಲೋಚನೆ ಮಾಡ್ಬೇಕು. ಅದಕ್ಕೆ ಫಿಲಿಪ್ ಅವರು ಪ್ರಾರಂಭ ವಚನ ನಾವು ಓದಿಕೊಂಡ್ವಿ. ಏನಂತ? ಎಲ್ಲಾರು ಸ್ವಂತ ಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ, ಯೇಸು ಕ್ರಿಸ್ತನ ಕಾರ್ಯ ಮೇಲೆ ಮನಸ್ಸಿಡುವುದಿಲ್ಲ ಅಂತ. ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸು ಯಾಕೆ ಇಡ್ಬೇಕಂದ್ರೆ ಪ್ರೇರೆ, ಯೇಸು ಕ್ರಿಸ್ತವರು ಬದುಕಿದಷ್ಟು ದಿನಗಳಲ್ಲಿ ಈ ಭೂ ಸಂಬಂಧವಾದಂತ ಆಲೋಚನೆ ಒಂದು ಯೋಚನೆಗಾದ್ರೂ ಬದುಕಿಲ್ಲ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಯಾವಾಗಲೂ 24 hours ಪರಲೋಕಕ್ಕೆ ಸಂಬಂಧಪಟ್ಟಂತ ಆಲೋಚನೆಗಳು. ಏನ್ರಿ, ತನ್ನ ತಾಯಿ, ತಮ್ಮಂದರು, ತಂದೆ ಅವತನ ಬಳಿಗೆ ಬಂದ್ರೆ ಶಿಷ್ಯರು, ಪ್ರಭು ನಿನ್ನ ತಾಯಿ ಬಂದಿದ್ದಾಳೆ, ನಿನ್ನ ತಂದೆ ಬಂದಿದ್ದಾಳೆ ಅಂದ್ರೆ, ಯಾರು ನನ್ನ ತಾಯಿ, ಯಾರು ನನ್ನ ತಂದೆ, ಯಾರು ನಮ್ಮ ತಮ್ಮಂದರು? ಲೋಕ ಮತ್ತೊಂದು ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಇರ್ಬೋದು ಪ್ರೇರಾರಂತ ದೇವ್ರ ಮಕ್ಕಳಿರ. ನಾನು ಯಾರಿಗೋಸ್ಕರ ಆಲೋಚನೆ ಮಾಡೋದಕ್ಕೆ ಬಂದಿಲ್ಲ, ನನ್ನನ್ನು ಕಳಿಸಿಕೊಟ್ಟ ಆತನಿಗೋಸ್ಕರ ಆಲೋಚನೆ ಮಾಡ್ತಾ ಇದ್ದೀನಿ. ನನಗೋಸ್ಕರ ನನ್ನ ಗ್ರಂಥದಲ್ಲಿ ಈಗ ನನ್ನ ವಿಷಯನ ಕುರಿತು ಪರಿಶುದ್ಧ ಗ್ರಂಥದಲ್ಲಿ, ಬೈಬಲ್ ಗ್ರಂಥದಲ್ಲಿ ನನ್ನ ವಿಷಯವಾಗಿ ಬರೆಸಲ್ಪಟ್ಟಿರುವಂತಹ ವಿಷಯಗಳ ಪ್ರಕಾರವಾಗಿ ಜೀವಿಸುವುದಕ್ಕಾಗಿ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ನನಗೊಂದು ಕೆಲಸವಿದೆಯಾ? ಆಲೋಚನೆ ಮಾಡಿದ್ರೆ ಯಾವಾಗಲೂ 24 hours ಪ್ರೇರೆ.
ಇನ್ನು ನಿತ್ಯ ಹಗಲು ದೇವರ ಕೆಲಸ ಮಾಡ್ಬೇಕು, ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ಬೇಕು, ದೇವರನ್ನ ವಶೀಕರಣ ಮಾಡ್ಕೊಳ್ಬೇಕು, ಭಕ್ತಿಯನ್ನು ಪಡೆದುಕೊಳ್ಬೇಕು, ದೇವರ ಸುವಾರ್ತೆಯನ್ನು ಸಾರಬೇಕು. ಯೇಸು ಕ್ರಿಸ್ತನ ಕೆಲಸ ಪ್ರೇರೆ. ದೇವರಿಗೋಸ್ಕರನೇ ಆಲೋಚನೆ ಮಾಡಿದೆ. ಯಾರಿಗೋಸ್ಕರ ಯೋಚನೆ ಮಾಡ್ಲಿಲ್ಲ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ. ಈ ಭೂಮಿ ಮೇಲೆ ಎಂತ ಜನರ ಇದಾರೆ ಅಂದ್ರೆ ಪ್ರೇರೆ, ಸತ್ತೋದವರಿಗೋಸ್ಕರ ಸಂತಾಪ ಸಭೆಗಳನ್ನು ಏರ್ಪಾಟು ಮಾಡ್ತಾರ ಪ್ರೇರ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತೇಳಿ. ಏನ್ ಸಿಗ್ತದೆ ಶಾಂತಿ? ನೀನ್ ಇಲ್ಲ. ಶಾಂತಿ ದಯಕನಾಗಿರುವಂತ ಯೇಸು ಕ್ರಿಸ್ತನನ್ನು ಅರಿತು, ಯೇಸು ಕ್ರಿಸ್ತನ ಯಾವ ರೀತಿಯಾಗಾದ್ರೂ ಜೀವಿಸಿದನು, ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಟ್ಟು ಪ್ರತಿ ಮನುಷ್ಯನ ಸಮಾಧಾನದಿಂದ ಪ್ರೀತಿಸಿ ಪ್ರೇಮಿಸಿ ದೇವರಿಗೋಸ್ಕರ ಬದುಕುವ ಪ್ರತಿ ಒಂದು ಕ್ಷಣ ಮಿಸ್ಸು ಆಗದಂತೆ ದೇವರ ಕೆಲಸದಲ್ಲಿ ಸಾಗುವವನಾದ್ರೆ ಖಚಿತವಾಗಲು ನೀನು ಪರಲೋಕ ಸೇರ್ತಿದ್ದಿ. ಯಾರಿಗೋಸ್ಕರ ಅಲ್ಲ, ನಿನ್ನ ತಂದೆಗೋಸ್ಕರ ಆಲೋಚನೆ ಮಾಡ್ತಾ ಇದೀವಿ. ನಿಜ ಪ್ರೇರೆ. ಬೈಬಲ್ ಗ್ರಂಥ ಇವತ್ತು ಮಾನವನ ಗ್ರಂಥಗಳಿಗೆ ರಾಜ್ಯ ಗ್ರಂಥ ಬೈಬಲ್ ಪ್ರೇರ ಇರುವಂತ ದೇವರ ಮಕ್ಕಳ ಎಷ್ಟು ಅದ್ಭುತವಾದ ಗ್ರಂಥ ಪ್ರೇರ. ನಮ್ಮ ಅದೃಷ್ಟ ಪ್ರೇರ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಬೈಬಲ್ ಸ್ವತಂತ್ರರಾಗಿದ್ದುಕೊಂಡು ನಾವು ಬೈಬಲ್ ಪರಿಶೋಧನೆ ಮಾಡಿಕೊಂಡು ಓದಿಕೊಂಡು ಈಗ ನಾವು ಪರಲೋಕಕ್ಕೆ ಹೋಗ್ಬೇಕಂದ್ರೆ ಈ ಬೈಬಲ್ ಗ್ರಂಥ ಪ್ರೇರೆ. ಬೈಬಲ್ ನಮ್ಗೆ ಸ್ಪಷ್ಟವಾಗಿ ಏನು ತಿಳಿಪಡಿಸ್ತದಂದ್ರೆ ಪ್ರೇರೆ, ಮೊದಲನೇದಾಗಿ ಮನುಷ್ಯನಾಗಿಯೇ ಪ್ರೀತಿಸು. ಏನ್ರಿ? ಮನುಷ್ಯನಾಗಿಯೇ ಪ್ರೀತಿಸು. ಈಗ ಆ ಮನುಷ್ಯನು ಸಹ ದೇವರ ಸ್ವರೂಪದಿಂದ ಬಂದಿರುವಂತ ಮನುಷ್ಯನಲ್ಲ, ಆತನು ಸಹ ನಿನ್ನಾಗೆ ಮನುಷ್ಯನಲ್ಲ. ನೀವೆಲ್ಲರೂ ಒಬ್ಬೇ ತಂದೆ ಮಕ್ಕಳಾಗಿದ್ದೀರಲ್ಲ, ಒಬ್ರನ್ನೊಬ್ರು ಪ್ರೀತಿಸಿರಿ. ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು, ಸೋದರನ್ನು ಪ್ರೀತಿಸಬೇಕು. ಆತನಿಗೋಸ್ಕರ ನಿನ್ನ ದೇಹವನ್ನು ಶ್ರಮಿಸಲ್ಪಡ್ಲಿ, ಸುವಾರ್ತೆ ಮಾಡಿ ಕೆಲಸ ಮಾಡು, ದೇವರ ವಾಕ್ಯಗಳನ್ನು ಹೇಳು. ಒಂದು ವೇಳೆ ಊಟ ಇಲ್ಲದಿದ್ದರೆ ಅನ್ನ ಕೊಡು, ನೀರು ಇಲ್ಲಾಂದ್ರೆ ನೀರು ಕೊಡು, ಬಟ್ಟೆ ಇಲ್ಲಾಂದ್ರೆ ಬಟ್ಟೆ ಕೊಡು, ಇವೆಲ್ಲವಷ್ಟು ಕೊಡು. ಯಾಕಂದ್ರೆ ಅವನು ನಿನ್ನ ಹಾಗೆ ತಾಯಿ ಗರ್ಭದಿಂದ ಭೂಮಿಗೆ ಬಂದವನಲ್ಲ. ನಿನ್ನನ್ನು ತಾಯಿ ಗರ್ಭದಲ್ಲಿ ಯಾವ ರೀತಿಗಾದ್ರೂ ದೇವರು ರೂಪಿಸಿದಾನೋ ಆ ವ್ಯಕ್ತಿಯನ್ನು ಸಹ ಅದೇ ರೀತಿಗೆ ರೂಪಿಸಿದ್ದಾನಲ್ಲ. ನೀನು ಆಲೋಚನೆ ಮಾಡ್ಬೇಕಂದ್ರೆ ಈಗ ಸತ್ಯವಾಕ್ಯವನ್ನು ಎಲ್ಲಾರ ಹೃದಯದಲ್ಲಿ ನಿಲುಕುವಂತೆ ತಲುಪಿಸೋ ಕಾರ್ಯವನ್ನು ಮಾಡಿದ್ರೆ ನಿನಗೆ ಪರಲೋಕ ಉಂಟು. ನೋಡಿದ್ರೆ ಪ್ರೇರೆ, ಸತ್ತು ಹೋದವ್ರಿಗೋಸ್ಕರ ಈ ಲೋಕದಲ್ಲಿ ಸಂತಾಪ ಸಭೆಗಳು ಏರ್ಪಾಟು ಮಾಡ್ತಾರ. ಸತ್ತು ಹೋದಂತ ಧನವಂತನೇನೋ ಪಾತಾಳದಿಂದ ಬದುಕಿದವ್ರಿಗೋಸ್ಕರ, ಭೂಮಿ ಮೇಲೆ ಬದುಕಿದವ್ರಿಗೋಸ್ಕರ ಆಲೋಚನೆ ಮಾಡ್ತಿದಾರ ಪ್ರೇರೆ. ಯಾರಿಗೋಸ್ಕರ ಯೋಚನೆ ಮಾಡ್ತಾರ ಪ್ರೇರೆ? ಎಲ್ರು ಯೋಚನೆ ಮಾಡ್ಬೇಕು ಪ್ರೇರೆ, ಪರಲೋಕಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳ ಮೇಲೆ ಮನಸ್ಸಿಡುವವರಾಗಿರ್ಬೇಕು, ಭೂ ಸಂಬಂಧವಾದ ಕಾರ್ಯಗಳ ಮೇಲಲ್ಲ. ಅದಕ್ಕೆ ತುಂಬಾ ಅದ್ಭುತವಾದ ವಿಷಯಗಳು ಪ್ರೇರೆ. ಸಮಯ ಆಯ್ತಲ್ ಪ್ರೇರೆ, ದೇವರ ಒಂದು ಕೃಪೆ ಮೂಲಕವಾಗಿ ಈ ಮಾತುಗಳನ್ನು ದೇವರ ಆಶೀರ್ವಾದಿಸಲು ಪ್ರೇರಾಗಿರುವಂತ ದೇವರ ಮಕ್ಕಳಿರ. ಮತ್ತೊಂದ್ಸರಿ ದೇವರ ಒಂದು ಚಿತ್ತವಿದ್ದರೆ, ದೇವರ ಅವಕಾಶವಿದ್ದರೆ ನಾವೆಲ್ಲರೂ ದೇವರ ಒಂದು ಕೃಪೆಯ ಮೂಲಕವಾಗಿ ಇದೇ ರೀತಿಗೆ ದೇವರ ವಾಕ್ಯವನ್ನು ಆಲೋಚನೆ ಮಾಡೋಣ ಪ್ರೇರಾಗಿರುವಂತ ದೇವರ ಮಕ್ಕಳಿರ. ಎಲ್ರಿಗೂ ವಂದನೆಗಳು. ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಪ್ರೇರೆ. ಕಣ್ಣು ಮುಚ್ಚಿ. ಸರ್ವೋನ್ನತನೇ, ಮೋಹೋನ್ನತನೇ, ಪರಿಶುದ್ಧನೇ ತಂದೆ ದೇವಾ, ನೀವು ನಮಗೋಸ್ಕರ ಆಲೋಚನೆ ಮಾಡಿದಿರಿ ತಂದೆ. ಯಾಕಂದ್ರೆ ನಾವು ನಿಮಗೋಸ್ಕರ ಆಲೋಚನೆ ಮಾಡುವಂತ ಮಕ್ಕಳಾಗಬೇಕಂತೇಳಿ. ಹೌದು ದೇವ, ನಾವು ಅದೇ ಪ್ರಕಾರವಾಗಿ ಜೀವಿಸುವುದಕ್ಕೆ ಸಹಾಯ ಮಾಡುತ್ತಂದೆ. ತಂದೆ ಆದ ದೇವರೇ, ಈ ಭೂಮಿ ಮೇಲೆ ಬದುಕಿರುವಂತ ಪ್ರಜೆಗಳು ತಂದೆ ಅಮಾಯಕತ್ವದಲ್ಲಿ ಮರಣ ಹೋದವರಿಗೆ ಈಗ ಸಂತಾಪ ಸಭೆಗಳು ಏರ್ಪಾಟು ಮಾಡಿಬಿಟ್ರೆ ಆಯ್ತು, ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದಂತೆ ಬದುಕುವವರಾಗಿದ್ದಾರೆ ತಂದೆ, ಆಲೋಚನೆ ಮಾಡುವವರಾಗಿದ್ದಾರೆ ತಂದೆ. ಧನವಂತನು ಸಹ ಪಾತಾಳದಲ್ಲಿ ಇದ್ದುಕೊಂಡು ತನ್ನ ತಮ್ಮಂದರಿಗೋಸ್ಕರ ಆಲೋಚನೆ ಮಾಡುವವನಾಗಿದ್ದಾನೆ ತಂದೆ ಆದ ದೇವರೇ. ಆದರೆ ನೀವು ಈ ಭೂಮಿ ಮೇಲೆ ಜೀವಿಸುವ ಪ್ರತಿ ಒಬ್ಬರು ನನ್ನ ಬಳಿಗೆ ಬರ್ಬೇಕಂತೇಳಿ ಆಲೋಚನೆ ಮಾಡ್ತಾರೆ ತಂದೆ. ಹೌದು ದೇವ, ನಿಮ್ಮ ಪ್ರೀತಿಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆ ತಂದೆ ಆದ ದೇವರು. ಹೌದು ದೇವ, ಸಮಾಜದಲ್ಲಿ ಪ್ರಪಂಚದಲ್ಲಿ ಎಷ್ಟೋ ಜನರಿದ್ರು ಸಹ ಎಲ್ರನ್ನೂ ನೀವು ಆಕರ್ಷಿಸಿಕೊಳ್ತೀರ. ಆದ್ರೆ ನಮ್ಮನ್ನು ಹುಡುಕಿ ಆರಿಸಿಕೊಂಡು ತಂದೆ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಿರುವಂತ ನಮ್ಮನ್ನು ನಿಮ್ಮ ಪ್ರೀತಿಯ ಮೂಲಕವಾಗಿ ಈ ರೀತಿಯಾಗಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನು ಸೇರಿಸಿ ತಂದೆ, ಒಳ್ಳೆ ಆರೋಗ್ಯವನ್ನು ಕೊಟ್ಟು ಇಂಥ ಮಾತುಗಳನ್ನು ಧ್ಯಾನಿಸುವುದಕ್ಕೆ ಒಳ್ಳೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಮತ್ತೊಂದು ವಂದನೆಗಳನ್ನು ಸಲ್ಲಿಸ್ತದನೆ ತಂದೆ. ಅಪ್ಪ, ಹೇಳಿರುವಂತ ನಿಮ್ಮ ಮಕ್ಕಳನ್ನು ನಿನ್ನ ಕೈಗೊಪ್ಪಿಕೊಡ್ತದನೆ ತಂದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲುಭಾಗಸ್ಥರಾಗಿರುವಂತ ಎಲ್ಲಾ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತದನೆ ತಂದೆ. ಹೌದು ದೇವ, ಎಲ್ಲಾರ ಕುಟುಂಬಗಳಲ್ಲಿ ಸಮಾಧಾನವನ್ನು, ಶಾಂತಿಯನ್ನು ದಯಪಾಲಿಸುತ್ತಂದೆ. ಎಲ್ರೂ ಮಾಡುವಂತ ಒಳ್ಳೆ ಕೆಲಸಗಳಲ್ಲಿ ತಂದೆ, ಎಲ್ರೂ ನೀವು ಆರಿಸಿಕೊಂಡಿರುವಂತ ಮಕ್ಕಳು, ನಿಮ್ಮ ಪ್ರೀತಿಯಲ್ಲಿ ಬದುಕುವಂತ ಮಕ್ಕಳು ತಂದೆ, ಅವ್ರು ಮಾಡುವಂತ ಒಳ್ಳೆ ಒಳ್ಳೆ ಕೆಲಸಗಳಲ್ಲಿ ತಂದೆ ನೀವು ಸಹಾಯಕರಾಗಿದ್ದು, ಜೊತೆಗಾರಾಗಿದ್ದು ತಂದೆ ಅಭಿವೃದ್ಧಿ ಪಡಿಸಿರಿ. ನಿಮ್ಮ ಸೇವೆಯಲ್ಲಿ ನಿಮ್ಮ ಮಕ್ಕಳನ್ನ ಉಪಯೋಗ ಮಾಡಿಕೊಳ್ಳ್ರಿ ತಂದೆ ಆದ ದೇವರೇ. ಹೌದು ದೇವ, ಮತ್ತೆ ನಮ್ಮೆಲ್ಲರನ್ನು ತಂದೆ ನೀವು ಮತ್ತೊಂದ್ಸರಿ ಜ್ಞಾಪಕ ಮಾಡಿಕೊಳ್ರಿ ತಂದೆ. ರಾಮತ್ ಸರ್, ಇಮಾನ್ವೆಲ್ ಸರ್, ನಮ್ಮನ್ನು ಮನುಜ ಕುಮಾರ್ ಬ್ರದರ್ ಅವ್ರನ್ನು, ವಿಲ್ಸನ್ ಬ್ರದರ್ ಅವ್ರನ್ನು ತಂದೆ, ಮತ್ತೆ ಜೋಯಲ್ ನಾರಾಯಣ ಅವರವ್ರನ್ನು ತಂದೆ, ಎಲ್ಲಾ ದೈವ ಸೇವಕರನ್ನು ನೀವು ಜ್ಞಾಪಕ ಮಾಡಿಕೊಳ್ರಿ ತಂದೆ ಆದ ದೇವ್ರೆ. ಎಲ್ಲಾರಿಗೂ
ತಂದೆ, ನಿಮ್ಮ ಸೇವೆಯಲ್ಲಿ ಬದುಕುವಂತ ಆಸೆ ಇದೆ ತಂದೆ. ಆ ಆಸೆಗೋಸ್ಕರ ನೆರವೇರಿಸಬೇಕಂತ ಕೇಳಿಕೊಳ್ಳುತ್ತದನಪ್ಪ ತಂದೆ. ಹೌದು ತಂದೆ ಆದ ದೇವರೇ, ಎಲ್ರನ್ನೂ ನಿನ್ನ ಕೈಗೊಟ್ಟಿಕೊಡ್ತದೇನೆ ತಂದೆ. CGM ನಲ್ಲಿರುವಂತ ಪ್ರತಿಯೊಬ್ಬರನ್ನು, ಭೂಮಿ ಮೇಲೆ ಬದುಕುವಂತ ಸತ್ಯವಾಕ್ಯವನ್ನು ಅರಿತು ಬದುಕುವಂತ ಪ್ರತಿಯೊಬ್ಬರನ್ನು ಕೂಡ ನಿನ್ನ ಕೈಗೊಟ್ಟಿಕೊಡ್ತದೇನೆ ತಂದೆ. ಎಲ್ರೂ ನಿಮ್ಮ ಸೇವೆಯಲ್ಲಿ, ನಿಮ್ಮ ಪ್ರೀತಿಯಲ್ಲಿ ಬದುಕಿರುವುದಕ್ಕೆ ಸಹಾಯ ಮಾಡ್ಬೇಕಂತೇಳಿ ಕೇಳಿಕೊಳ್ಳುತ್ತಾ, ಈ ಒಂದು ಕಾರ್ಯಕ್ರಮವನ್ನು ತಂದೆ, ಕುಮಾರ್ತೆ ಆಗಿರುವಂತ ನಮ್ಮ ಆತ್ಮೀಯ ಸೋದರಿ ಆಗಿರುವಂತ ತಂದೆ ಅಮ್ಮನವ್ರಿಗೋಸ್ಕರ ಪ್ರಾರ್ಥಿಸಿದ್ರೆ, ರೇಖಾ ಸಿಸ್ಟರ್ ಅವ್ರಿಗೋಸ್ಕರ ತಂದೆ, ಆ ಅಮ್ಮಗೂ ಸಹ ಒಳ್ಳೆ ಆರೋಗ್ಯನ ಕೊಡ್ರಿ ತಂದೆ. ಹೌದು ತಂದೆ, ಅವ್ರನ್ನು, ಅವ್ರ ಮಕ್ಕಳನ್ನು ಎಲ್ಲರನ್ನೂ ನಿನ್ನ ಕುಟುಂಬದಲ್ಲಿಟ್ಟು ಕಾದು ಕಾಪಾಡಿ, ಇನ್ನು ಮುಂದೆ ಸಹ ಅಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಡೆಸುವಂತ ಸಮಯದಲ್ಲಿ ಎಲ್ಲಾ ವಿಧದಲ್ಲಿ ನೀವು ಸಹಾಯಕನಾಗಿದ್ದು, ಜೊತೆಗಾರನಾಗಿದ್ದು ನಡೆಸಿ ಕೊಡ್ಬೇಕಂತೇಳಿ ಕೇಳಿಕೊಳ್ತಾ ತಂದೆ, ಈ ಒಂದು ಕಾರ್ಯಕ್ರಮದಲ್ಲಿರುವ ಪ್ರತಿಯೊಬ್ಬರನ್ನು ನಿನ್ನ ಒಂದು ಪದ್ಮಪಾದಕ್ಕೊಪ್ಪಿಸ್ಕೊಡ್ತಾ ತಂದೆ, ನಾವೆಲ್ಲರೂ ಒಬ್ರಿಗೊಬ್ರು ಎಲ್ಲರೂ ಸೇರಿಕೊಂಡು ನಿಮಗೋಸ್ಕರ, ನಿಮ್ಮ ಕಾರ್ಯಗಳಿಗೋಸ್ಕರ ತಂದೆ, ಯೇಸು ಕ್ರಿಸ್ತವರು ಯಾವ ಪ್ರೀತಿಯನ್ನು ತೋರಿಸಿಕೊಟ್ಟನು ಆ ಪ್ರೀತಿಯಲ್ಲಿ ಬ್ರದಿಕಿ ತಂದೆ, ಪ್ರೀತಿ ಪೂರ್ವಕವಾಗಿ ಸತ್ಯ ಕಾರ್ಯಗಳನ್ನ ಕೈ ಎತ್ತಿಕೊಂಡು ನಿಮ್ಮ ಒಂದು ತಂದೆ ಸತ್ಯವಾಕ್ಯದಲ್ಲಿ ಜೀವಿಸುವವರು ಆಗಿರುವುದಕ್ಕೆ ಸಹಾಯ ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ, ಮತ್ತೊಂದ್ಸರಿ ಸಮಸ್ತವನ್ನು ನಿನ್ನ ಕೈಗೊಟ್ಟಿಕೊಡ್ತಾ ಈ ಒಂದು ಪ್ರಾರ್ಥನೆ ನಿನ್ನ ಮುದ್ದು ಮಗನಾದ ನಮ್ಮ ಲೋಕರಕ್ಷಕನಾದ ಯೇಸುವರ ದೇವಳ ನಾಮದಲ್ಲಿ ಕೇಳಿ ಬೇಡ್ಕೊಳ್ತದನಪ್ಪ ತಂದೆ. ಆಮೇನ್. ಆಮೇನಮ್ಮ. ಎಲ್ರಿಗೂ ಓಕೆ ಬ್ರದರ್, ಓಕೆ. ತಂದೆ ಆದ ದೇವರ ಪ್ರೀತಿ, ಕುಮಾರನಾಗಿರುವಂತ ಯೇಸು ಕ್ರಿಸ್ತವರ ಕೃಪೆ, ಪವಿತ್ರಾತ್ಮನನ್ನು ಸವಾಸ ತಂದೆ, ಈ ಒಂದು ಕಾರ್ಯಕ್ರಮದಲ್ಲಿ ತಂದೆ ಎಲ್ಲರೂ ಒಟ್ಟಿಗೆ ಸಹಾಯಕನಾಗಿದ್ದು ಇಲ್ಲಿವರೆಗೂ ನಡೆಸ್ತಾ ಬಂದದಕ್ಕಾಗಿ ಆಮೇನ್. ಆಮೇನ್.